ನಮ್ಮ ಇಂದ್ರದುಮ್ನನದು ಮಾತ್ರವಾಗಿರಬೇಕು. ಅದೇ ನಮ್ಮ ಉದ್ದೇಶ. ಎದುರಾಗ್ತದೆ ತಳವಾಯಿಗೆ ಸಾವು ಸವನಿಸಿರಬಹುದು. ಯುದ್ಧ ಕ್ಷೇತ್ರದಲ್ಲಿ ಒಬ್ಬ ವೀರ ಯೋಧ ಮಾಡಿದ್ರ ಅವನಿಗೆ ಸ್ವರ್ಗ ಪ್ರಾಪ್ತಿಯಂತೆ. ಅಂತೂ ನಿನ್ನಲ್ಲಿ ಆ ಸೇನೆಗೆ ಅವನಿಂದ ಸಿಕ್ಕುವುದಿಲ್ಲ, ಬೇರೆ ಆಗಬೇಕು. ಏನು ಯುದ್ಧಕ್ಕೆ ಕರೆದಾಗ ಬಾರದೆ ಇದ್ದವೋ ಅವ ಕ್ಷತ್ರಿಯ ಅಲ್ಲ, ಆಗುವುದಿಲ್ಲ. ಯುದ್ಧಕ್ಕೆ ಆಹ್ವಾನ ಕೊಟ್ಟಾಗ ನಿನ್ನವರನ್ನು ಕೂಡಿಕೊಂಡು ಬಂದೆ. ಅನೇಕ ವೀರ ಯೋಧರು ಸಂಘಟನೆಯನ್ನಂತೂ ಮಾಡಿದ್ದಿ. 24 ಅಕ್ಷೋಹಿಣಿ ಸೇನೆ ನಮ್ಮದು. ಅದರ ಬದುಕಿನಲ್ಲಿ ಏನನ್ನೂ ನೀನು ಸಾಧಿಸಿದ್ದಿಲ್ಲ. ಯಾಕೆಲ್ಲ? ಯಾವನೊಬ್ಬ ಅರಸನನ್ನು ಗೆದ್ದ ಕತೆ ನಮಗಂತೂ ಗೊತ್ತಿಲ್ಲ. ನಾವು ಹಾಗೆ ಪ್ರಚಲಿತ ವಿದ್ಯಮಾನದಲ್ಲಿಲ್ಲ, ನಮ್ಮದೆಲ್ಲ ಅಪ್ರಚಲಿತ. ನಮ್ಮ ಊರಲ್ಲಿ ಯಾವನಾರು ಅಂದ್ರೆ ಅಪ್ಪ ಇಲ್ಲದೆ ಹುಟ್ಟಿದ ಪ್ರಚಾರ. ಅದು ನಿಮ್ಮ ಊರಿನ ಪ್ರಚಾರ ಅಷ್ಟೇ. ಅಮ್ಮ ಓದಿದ್ದೆಲ್ಲ ಸತ್ಯ ಆಗ್ತದ? ಅಮ್ಮ ಇರ್ತಾಳೆ, ಮತ್ತೆ ಅಪ್ಪ ಯಾರು ಅಂತ ಗೊತ್ತಿರುವುದಿಲ್ಲ. ಆ ಸ್ವಭಾವವನ್ನು ನಮ್ಮಲ್ಲಿ ನಮ್ಮ ಮುಂದೆ ತೋರಿಸುವುದಕ್ಕೆ ಹುಟ್ಟುವವರ ಸಂಖ್ಯೆ ಹೆಚ್ಚು, ಹಾಗಾಗಿ ಅಪ್ಪ ಗೊತ್ತಾಗದಿರುವುದು. ನಿನ್ನ ಮುಂದೆ ನಿಂತವ ದೇಶದ ರಸ ಇಂದ್ರನಂತ ವರ್ತಮಾನ ಕಾಲದಲ್ಲಿ ಮೆರೆದವ. ಸಣ್ಣ ಮೀನನ್ನು ದೊಡ್ಡ ಮೀನು ತಿಂದು ಜೀವಿಸ್ತದೆ. ಹಾಗೆ ದುರ್ಬಲರನ್ನು ಗೆದ್ದು ಒಬ್ಬ ಅರಸ ಪ್ರಬಲನಾಗಿ ಚಕ್ರವರ್ತಿ ಪೀಠವನ್ನು ಏರಬೇಕು. ನಮ್ಮಲ್ಲಿಗೆ ಬರುವಾಗ ಪ್ರಾಣದಲ್ಲಿ ಬರ್ದಾಕಿದ್ದಾನೆ ಪೃಥ್ವಿ. ಅದು ಕಾರಣವೇ ಅನೇಕ ಮಂದಿ ಅರಸರನ್ನು ಗೆದ್ದು ಈ ಯಮನ ದೇಶಕ್ಕೆ ಕಾಲಿಟ್ಟಿದ್ದೇನೆ. ನನ್ನ ನಾಯಕತ್ವವನ್ನು ಒಪ್ಪಿಕೊಂಡೆ ಅಂತಾದರೆ ಸ್ವಲ್ಪ ಕಾಲ ಬದುಕಿ ಉಳಿಯಬಹುದು. ಅದಲ್ಲದೆ ಇದ್ರೆ ನಿನ್ನ ಪ್ರಾಣ
ಕತ್ತಲೆ ಹೊತ್ತಿನಲ್ಲಿ ಯಾರಾದ್ರೂ ಕಷ್ಟಪಟ್ಟು ಸಂಗ್ರಹಿಸ್ತಾ ಕಾಲನ್ನು ಒಟ್ಟು ಮಾಡಿ ಬದುಕುವ ಆ ಸಂತಾನ ಇಲಿಯ ಸಂತಾನ. ನಮ್ಮದು ಹಾಗಲ್ಲ. ನಾವು ನಮ್ಮಲ್ಲಿ ವ್ಯಾಪಾರ ಎಷ್ಟುಂಟು ಗೊತ್ತುಂಟ ನಿನಗೆ? ನಮ್ಮಲ್ಲಿ ಎಷ್ಟು ಕುದುರೆಗಳು ಹೋಗ್ತದೆ ಗೊತ್ತುಂಟ ನಿನಗೆ? ಅದೇ ಮೋಸ ಏನು ಅಂತ ನಿಮ್ಮಿಂದಲೇ ಕಲಿತೆ. ಅದಕ್ಕೆ ಮೊದಲ ಗುರು ಅಂದ್ರೆ ನೀನಂತೆ. ಮೋಸ ಮಾಡುದು. ಹೌದು. ಆಹಾ, ಈಗಾಗಲೇ ನೀನು ಬಂದದ್ದು ಹೇಗಾಗಿದೆ? ഇരുಳು ಕಂಡ ಬಾವಿಗೆ ಹಗಲು ಬಂದು ಬಿದ್ದ ಹಾಗೆ ಈಗಾಗಲೇ ಅಷ್ಟಮೇಧವನ್ನು ಅನೇಕವನ್ನು ಮಾಡುವ ಆ ಪ್ರಯತ್ನ ನಾ ಪಟ್ಟಿದ್ದೇನೆ. ಎಲ್ಲ ಸಿಕ್ಕಲಿಲ್ಲ ಬಿಡು. ಹಾಗೆಂದು ಪೌರುಷದಲ್ಲಿ ನಮಗೆ ಬೇಕಾದ್ರೆ ಇಂದ್ರನಿಗಾದ್ರೂ ಪ್ರಯತ್ನ ಕೊಡಬಹುದಾದಷ್ಟು ಪೌರುಷ ನಮ್ಮಲ್ಲಿ ಉಂಟು. ನೀವು ಕಳ್ಳತನ ಮಾಡುವುದಿಲ್ಲ, ಆದರೆ ಇನ್ನೊಬ್ಬರನ್ನು ಮೋಸಗೊಳಿಸಿ ಅವ ಬದುಕ್ತೀರಿ. ನಾವು ಈಗಲೂ ಗೊತ್ತಿಲ್ಲ. ನಾವು ಬದುಕಬೇಕಾ? ಇನ್ನೊಬ್ಬರದನ್ನು ನಾವು ತಗೊಳ್ಬೇಕು. ನಮ್ಮದು ಅದು ವ್ಯವಹಾರ. ಈಗ ನೀನು ಬಂದದ್ದೇ ಹೇಗಾಗಿದೆ ಮತ್ತೆ ಕೋಟೆಗೆ ಒಂದು ಸಿಂಹದ ಮುಂಭಾಗದಲ್ಲಿ ಬಂದು ತಾನು ಹೋರಾಟ ಮಾಡ್ತೇನೆ ಅಂತ ಹೇಳಿದ ಹಾಗೆ ಕಾಣ್ತದೆ. ಆ ವಿಚಾರ ಬಿಟ್ಟೆ ಅಂತಾದ್ರೆ ನಾ ಬದುಕುವುದಕ್ಕಾಗ ಶಪಟ್ಟೇನು. ಈಗಾಗಲೇ ನೀ ಗೆದ್ದದ್ದು ಕೆಲವು ರಾಷ್ಟ್ರ ಉಂಟಲ್ಲ, ಅದು ಸಮೇತ ಯವನ ದೇಶಕ್ಕೆ ಸೇರ್ತದೆ. ಯವನಾಶ ಏನು? ಸಿಂಹದ ಮುಂದೆ ಉಳಿದ ಪ್ರಾಣಿಗಳ ಆಟ ನಡೆಯುತ್ತದೇನೋ. ನಾನು ಸಿಂಹ ಅಂತ ಹೇಳುದು. ಹೌದಾ? ಮತ್ತ ಮುದಿ ಸಿಂಹವೇ ಹಲ್ಲು ಉದುರಿದೆ, ಬೇಟೆಗೆ ಹೋಗುವುದಕ್ಕೂ ಕಷ್ಟ ಅಂತಲ್ಲಿ ರಾಜ ಅಂತ ಹೇಳಿಕೊಳ್ತಿಯಲ್ಲ. ವಯಸ್ಸು ಬಂದು ಇಷ್ಟು ಕೆಲಸ ಮಾಡುವಾಗ ನಾವು ನಿಜವಾಗಿ ವಯಸ್ಸಿಗೆ ಬಾರದೇ ಇದ್ರು ನಾವು ದುಡಿಯುವುದು ಯಾಕೆ ಗೊತ್ತಾ? ಸ್ವಲ್ಪ ಆದ್ರೂ ಕಾಣಿಸಿಕೊಳ್ಬೇಕು ಅಂತ. ಅದನ್ನು ನೀನೇನಾದ್ರೂ ಮೊಟಕುಗೊಳಿಸಿದ್ರೆ ನಾವು ಬಿಡ್ಲಿಕ್ಕಿಲ್ಲ. ಹೌದಾ? ಬದುಕಬೇಕು, ನಮ್ಮನ್ನು ಒಪ್ಪಿಕೊ. ಇದು ನನಗೆ ನೀನು ನನ್ನನ್ನು ಪ್ರಾಣಕ್ಕೆ ಹೆದರಿ ಬದುಕಿದವನಾಗಿ ಮಾಡ್ತಾ ಇದ್ದಿ. ನನಗೆ ಮರಣ ಎಂದರೆ ಮಹಾನವಮಿ, ಸಾಮಾನ್ಯ ರೋಗ ಹಿಡಿದವರೇ ಸಾವು ಯಾಕೆ ಬರಲಿಲ್ಲ ಅಂತ ಹಂಬಲಿಸುವಾಗ ಸಾವಧಾನ ಜಯಿಸಲಿಲ್ಲವಲ್ಲ ಅಂತ ವೀರ ಧೀರ ಯವನೇಶ ಸತ್ವ ಇದೇನೋ ಉಂಟೆ ನಿಲ್ಲಿಸಿದೆನು ದೂರ ಮಲ್ಲಂದ್ರ ಪಾಲ ನಿಲ್ಲಿಸಿದ್ದೇನೆ ಪಲ್ಲಿದ ಶಿವ ಪಲ್ಲಿದಲ್ಗದಿ ತಪ್ಪ ಬಿಟ್ಟಪೆನು ಸೊಲ್ಲಿದಲ್ಗದಿ ಕಪ್ಪ ಬಿಟ್ಟಪೆನು ಕೊಳಗೊಳಿದನು ಪ್ರಮಂದಲಗುವಿನು ನಿಲ್ಲಿಸಿದನು ಗುಣ ಮಲ್ಲದ ಪಾಲ ಮಲ್ಲದ ಪಾಲ ಇಲ್ಲ ನಿನ್ನಲಿ ಬೇಕ ಪಲ್ಲಿದ ಶೀಲ ನಿಲ್ಲಿಸಿದೆನು ವಿಕ್ರಮಣ ವಿಸ್ಫುಲಿಂಗವಾಗಿ ರಿಪುಕರಂಗ ಕಂಠೀರವನಾಗಿ ಆರಾತಿ ಕಾಲಾನವ ಸ್ವರೂಪನಾಗಿ ನಿರ್ದಿಷ್ಟ ವಿಕ್ರಮನಾಗಿ ಅದಿಗಳಿಗೆ ಅಂಕುಶಪ್ರಾಯನಾಗಿ ಸಮರ ಕಾಲದಲ್ಲಿ ಕಾಣಿಸಿದಂತಹ ನಿನ್ನ ಭುಜಸಿರಿಗೆ ನಿಜವಾಗಿ ನಾವು ಕೈಮರೆದವರಾಗಿದ್ದೇವೆ. ಕರದ ಆಯುಧ ನೆಲಕ್ಕೆ ಬಿದ್ದು ಜಾರಿದ ತಕ್ಷಣದಲ್ಲಿ ಪ್ರಾಣಭೀತಿ ಅನ್ನುವುದು ನನಗೆ ಆವರಿಸಲ್ಪಟ್ಟಿದೆ.
ಹಾಗಾಗಿ ಮಂಡೆಯನ್ನು ಪಡೆದು ನಿಂದವನಿದ್ದೇನೆ. ಸೋತವನನ್ನು ಕೊಲ್ಲಬಹುದೇ? ಕೊಲ್ಲುವುದು ಶಾಸ್ತ್ರವೇ? ಅಲ್ಲವಲ್ಲ. ಮೊದಲೇ ಆಡಿದ ಹಾಗೆ ಕಪ್ಪವನ್ನು ಕೊಟ್ಟು ಶರಣಾಗತಿಯನ್ನು ಬರಬೇಕು ಅಂತ ಇದ್ದೇನೆ. ನನ್ನನ್ನು ಕೊರೆಯಬೇಕು, ಪಾಲಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಅಯ್ಯ, ಯುದ್ಧದಲ್ಲಿ ಸೋಲು ಗೆಲುವು ಇದ್ದರೆ ಇಬ್ಬರಿಗೂ ಗೆಲುವು ಬರುವುದು ಇಲ್ಲಲ್ಲ, ಇಬ್ಬರಿಗೂ ಸೋಲು ಉಂಟಾಗುವುದು. ಒಬ್ಬ ಗೆಲ್ತಾನೆ, ಇನ್ನೊಬ್ಬ ಸೋಲ್ತಾನೆ. ಖಂಡಿತ ಸೋತಾಗ ನಾವು ನಿರಾಶರಾಗುತ್ತೇವೆ, ಹತಾಶರಾಗುತ್ತೇವೆ. ಮತ್ತೊಮ್ಮೆ ಯಾವುದಾದರೂ ಕಾರ್ಯವನ್ನು ಮಾಡುವಾಗ ಧೈರ್ಯ ಸಾಹಸವನ್ನು ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಜಯ ಸಂಪಾದನೆಗೆ ಮುಂದಾಗಬೇಕು ಎನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳಬೇಕು. ಒಳ್ಳೆಯದೇ ಅಯ್ಯ. ಏನಪ್ಪ, ವರ್ಷ ಪಾಂಡ್ಯ ದೇಶಕ್ಕೆ ಕಪ್ಪವನ್ನು ಕಳಿಸ್ತಾ ಇತ್ತು. ನಮ್ಮಲ್ಲಿ ಸಂಪತ್ತು ತುಂಬ ಉಂಟು, ಬೇಕಾದ್ರೆ 6 ತಿಂಗಳಿಗೊಮ್ಮೆ ಕೊಡ್ತೇವೆ, ಲೆಕ್ಕಾಚಾರ ಮಾಡುವ. ಒಳ್ಳೆಯದು. ಹಾಗೆ ಅಂತ ನಮ್ಮ ಸ್ನೇಹ ಸದಾ ಹೀಗೆ ನಿತ್ಯ ನೂತನವಾದ. ನಿಮ್ಮ ಕಡೆಯಲ್ಲ ನಾನು ಕೇಳಿದ್ದೆ, ಏನಪ್ಪ? ಸಂಬಾರು ಪದಾರ್ಥಗಳೆಲ್ಲ ನಿಮ್ಮ ಕಡೆಗೆ ಹೆಚ್ಚು ಪ್ರಚಲಿತ ಅಂತ ಕೇಳಿದ್ದೇನೆ. ಆದಷ್ಟು ನಮಗೆ ಅದು ಕಳಿಸಿಕೊಟ್ಟೆ ನಿಮಗೆ ಉತ್ತಮ ಅಶ್ವಗಳನ್ನು ನಾನು ಕೊಡ್ತೇನೆ. ಒಳ್ಳೆಯದು. ವಿನಿಮಯ ಮಾಡಿಕೊಳ್ಳೋಣ, ಆಗ ಸ್ನೇಹವೂ ಹೆಚ್ಚಾಗ್ತದೆ. ಹೌದೌದು. ಮತ್ತೆ ಒಳ್ಳೆಯ ರೀತಿಯಿಂದ ಬದುಕನ್ನು ಸಾಗಿಸುವುದಕ್ಕೂ ಅನುವು ಮಾಡಿಕೊಟ್ಟಂತಾರೆ. ಹೇಗೂ ನಾನು ಸೋತಾಗಿದೆ. ಒಳ್ಳೆಯದು. ಒಂದು 4 ದಿವಸದ ಮಟ್ಟಿಗೆ ನಮ್ಮ ಅರಮನೆಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿಲ್ಲ. ನೀವು ಕೊಡುವುದನ್ನೆಲ್ಲ ಪಡೆಯುತ್ತೇವೆ. ಹಾಗೆ ಅಂತ ಹೆಚ್ಚು ದಿವಸ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಅವಕಾಶ ಇಲ್ಲ. ನಾವು ಕೈಗೊಂಡ ಕಾರ್ಯ ಮುಗಿಯುವವರೆಗೆ ನಮಗೆ ವಿಶ್ರಾಂತಿ. ಸತ್ಯಕ್ಕೆ ನಮ್ಮ ಅಕ್ಷೋಣಿ ಸೇನೆ ಹೆಚ್ಚುಂಟು. ಒಂದು ಅಕ್ಷೋಣಿ ಸೇನೆ ನಿಮ್ಮ ಜೊತೆ ಕಲಿಸಿಕೊಡಿ. ಖಂಡಿತ ಬರಲಿ. ಮುಂದೆ ಬರ್ತೇನೆ. ಮುಂದೆ ಬೊಕ್ಕಸದಲ್ಲಿ ಸಂಪತ್ತು ತುಂಬಿ ತುಳುಕಾಡ್ತಾ ಇದೆ. ಹೋಗಿ ಕರೆದಾಗ ಓಡಿ ಬರುವಂತಹ ನಿಷ್ಠಾವಂತ ಸೇವಕರಿದ್ದಾರೆ. ಕಷ್ಟ ಕಾಲದಲ್ಲಿ ಒದಗಿ ಬರುವಂತಹ ಬಂಧು ವರ್ಗದವರಿದ್ದಾರೆ. ಏನಿದ್ದರೆ ಏನು ಫಲ? ಮದುವೆಯಾಗಿ ಇಷ್ಟು ಕಾಲವಾಯಿತು, ಸಂತಾನವನ್ನು ಪಡೆಯುವಂತಹ ಯೋಗ ಭಾಗ್ಯದಿಂದ ನಾವು ವಂಚಿತರಾಗಿದ್ದೇವೆ. ನನ್ನ ಆಕೆ ದಿನನಿತ್ಯವನ್ನು ಕಣ್ಣೀರು ಸುರಿಯುತ್ತಾ ಇದ್ದಾಳೆ. ಊರಿನ ಹೆಣ್ಮಕ್ಕಳೆಲ್ಲ ನನ್ನನ್ನು ಬಂಜೆ ಅಂತ ಹೇಳ್ತಾ ಇದ್ದಾರೆ. ಬಳ್ಳಿಯಲ್ಲೊಂದು ಹೂ ಅರಳಿ ಪರಿಮಳ ಹೊರಸೂಸಿದಾಗ ಅದರ ಹುಟ್ಟು ಸಾರ್ಥಕ. ಹೆಣ್ಣಾಗಿ ಹುಟ್ಟಿದ ಮೇಲೆ ಮದುವೆಯಾಗಿ ಆ ಮೂಲಕ ಸಂತಾನವನ್ನು ಪಡೆದಾಗ ಮಾತ್ರ ಹೆಣ್ಣಿನ ಜನ್ಮ ಸಾರ್ಥಕವಾಗ್ತದಂತೆ. ನನ್ನ ಪತ್ನಿ ಚಂದ್ರಸೇನೆ ದಿನನಿತ್ಯದನ್ನೇ ಆಡ್ತಾ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಧೈರ್ಯ ಹೇಳಿದ್ದೇನೆ. ವ್ರತ ಮಾಡಿದೆವೋ, ಅಶ್ವತ್ಥ ವೃಕ್ಷಕ್ಕೆ ಸುತ್ತು ಬಂದೆವೋ, ಬ್ರಾಹ್ಮಣರನ್ನು ಕರೆದು ಪುಣ್ಯ ಕರ್ಮವನ್ನು ಮಾಡಿದ್ದಾಯಿತು, ಅವರ ಆಶೀರ್ವಾದವನ್ನು ಪಡೆದಿದ್ದಾಯಿತು. ಅವರಿಗೆ ಭೋಜನವನ್ನಿತ್ತು, ದಕ್ಷಿಣೆಯನ್ನು ನೀಡಿ ಸಂತಾನ ಆಗುವ ಹಾಗೆ ಅನುಗ್ರಹಿಸಬೇಕು ಅಂತ ಬೇಡಿಕೊಂಡದ್ದಾಯಿತು. ಆದರೆ ಏನು ಮಾಡೋಣ? ಎಷ್ಟು ದೇವರನ್ನು ಪ್ರಾರ್ಥಿಸಿದರೂ ಫಲ ಮಾತ್ರ ಶೂನ್ಯ. ಇಲ್ಲ, ಮಕ್ಕಳಿಲ್ಲದೆ ಇದ್ದವರಿಗೆ ಸ್ವರ್ಗ ಪ್ರಾಪ್ತಿ ಇಲ್ಲವಂತೆ. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗವೋ ನೈವಚ ಅಂತ ತಿಳಿದವರು ಹೇಳ್ತಾರೆ. ಹಕ್ಕಿಗಳಿಲ್ಲದ ವನ, ಕಮಲವಿಲ್ಲದ ಕೊಳ, ಚಂದ್ರನಿಲ್ಲದ ಆಗಸ, ನೋಡುವುದಕ್ಕೆ ಶೋಭೆ ಇರುವುದಿಲ್ಲ. ಮನೆಯಲ್ಲಿ ಮಕ್ಕಳಿದ್ದರೆ ಮಾತ್ರ ಚೆನ್ನ, ಮಕ್ಕಳಿಲ್ಲದೆ ಇದ್ದರೆ ಅದು ಮಸಣಕ್ಕೆ ಸರಿ. ಏನು ಮಾಡಲಿ? ನಮ್ಮ ದುಃಖದ ಪರಿಹಾರ ಹೇಗೆ ಏನು? ಕೆಲ ದಿನಗಳಿಂದ ಸಮಾಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದೆ. ಹೆಂಡತಿಗೆ ಸಾಂತ್ವನದ ಮಾತನಾಡಿದೆ.
ಗರುಡ ವಾಹನನಾದಂತಹ ಶ್ರೀಹರಿಯ ಅನುಗ್ರಹಕ್ಕೆ ನಾನು ಪಾತ್ರನಾಗಿ ಬರ್ತೇನೆ. ಅವನ ಕುರಿತಾಗಿ ತಪಸ್ಸನ್ನು ಮಾಡಿ ಅವನ ಒಲುಮೆಯಿಂದ ಸಂತಾನದ ಭಾಗ್ಯ ನಮ್ಮ ಬಾಳಿಗೆ ಪ್ರಾಪ್ತವಾಗುವ ಹಾಗೆ ಬೇಡ್ತೇನೆ ಅಂತ ಅರಮನೆಯನ್ನು ಬಿಟ್ಟು ಬಹುದೂರ ನಡೆದಾಡಿಕೊಂಡು ಬಂದಿದ್ದೇನೆ. ಹಾಗಿದ್ರೆ ಬರುವಾಗಲೇ ದಾರಿಯಲ್ಲಿ ಕಾಣಸಿಕ್ಕಿದಂತಹ ಸರಸಿಯಲ್ಲಿ ನಿಂತಿದ್ದೇನೆ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅಂದರೆ ದೇಹವು ಶುದ್ಧಿಯಾಗಿರಬೇಕು, ಮನಸ್ಸು ನಿರ್ಮಲವಾಗಿರಬೇಕು. ಅದರ ಜೊತೆಯಲ್ಲಿ ಉತ್ತಮವಾದಂತಹ ತಾಣ ಇದು ಅಂತ ಕಂಡುಕೊಂಡಿದ್ದೇನೆ. ದೇಶ ಭಾವದಿಂದಿರಬೇಕಾದಂತಹ ಮೃಗ ಪಕ್ಷಿಗಳು ಅನ್ಯೋನ್ಯತೆಯಲ್ಲಿರುವುದನ್ನು ನಾನು ಗಮನಿಸ್ತಾ ಇದ್ದೇನೆ. ಆಹಾ, ಪ್ರಕೃತಿ ವಸಂತ ಮಾಸದಂತೆ ಕಂಗೊಳಿಸ್ತಾ ಇದೆ. ಇಲ್ಲಿ ಪ್ರಶಾಂತ ವಾತಾವರಣ ತುಂಬಿದೆ. ಬಂಡೆಯ ಮೇಲೆ ಕುರಿತು ಶ್ರೀಮನ್ನಾರಾಯಣನ ಕುರಿತಾಗಿ ತಪೋಮಗ್ನಾಗ್ತೇನೆ. ಮೊದಲಲ್ಲಿಗೆ ಕುಂಭ ಸೋತೆಗ ಭಾವದಲ್ಲಿ ಇಂದ್ರಜುಮ್ನನ ಯೋಗ ಭಾರತೆಯ ತಿಳಿಯಕ್ಕೆ ಕುಂಭಜ ಹೋದ್ರು ನನ್ನ ಮಾತುಗಳೇ ಕೇಳ್ತಾ ಇಲ್ಲ. ನೀನು ಮೊದಲಿನ ಹಾಗೆ ಆಡಳಿತ ಮಾಡ್ತಾ ಇಲ್ಲ, ತಪಸ್ಸು ಮಾಡ್ತಾ ಇದ್ದಾನೆ ಅಂತ ನೀವು ವಾಸ್ತವಗಳಿಗೆ ತಿಳಿಯಿತು. ಏನು ಎಂತ ನೋಡಬೇಕಾಗಿದ್ದರೆ ತಿಳಿತೇನೆ. ಮೌನಿಂದ್ರ ಮ್ಯೂದ ಭೂಪನಳು ಏನಿದು ಏನಿದು ಭೂಪ ಮೌನೇಂದ್ರನಾದ ಭೂಪನಳು ಓಗೋ ಏನಿದೇನಿದು ಸುಮೃತಗಳು ಓಹೋ ಏನಿದೇನಿದು ಸುಮೃತಗಳು ಶೋಣಿ ಜಯವಾಗ ಪ್ರಾರಂಭಿಸಿದೆ ಶೋಣಿ ಜಯವಾಗ ಪ್ರಾರಂಭಿಸಿದೆ ನಮ್ಮ ಸ್ಥಾನವತೆಗೆ ಬಯೋಚನೆಗೆ ಅಯ್ಯ ಮೌಲಿಕನದ ಭೂಪನದು ಏನೇನಿದು ಸುಂದರಗಳು ಏನಿದು ಶೋಭಾ ಓ ಇಂದ್ರದ್ಯುಮ್ನ ಮಹಾರಾಜ, ಏನಯ್ಯ ಇದು? ತಪಸ್ಸು ಮಾಡ್ತಾ ಇದ್ದೀವಿ. ನಿಮ್ಮಂತಹ ಅರಸರುಗಳಿಗೆ ತಪಸ್ಸು ಯಾವುದು? ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದೇ ಒಂದು ತಪಸ್ಸು. ಅಂಥದ್ದಲ್ಲಿ ಈ ರೀತಿ ಕುಳಿತು ತಪಸ್ಸು ಮಾಡ್ತಾ ಇದ್ದೇನವ? ಯಾವಾಗ ಪ್ರಾರಂಭ ಮಾಡಿದೆ? ಏನು ನಮ್ಮಂಥವರ ಕಾಲವನ್ನೇ ಕಸಿದ ಯೋಜನೆ ಮಹಾರಾಜ. ನಾನು ಅಗತ್ಯ ಮಾಡಿದ್ದೇನೆ. ಹೇಳಯ್ಯ, ಕಣ್ಣು ಬಿಟ್ಟು ನೋಡು, ಮಾತಾಡಿತು, ಹೇಳು. ಗೌರವವು ಗೆದ್ದಿದ್ದ ಧೋಣಿ ಬಲಿಲ್ಲವು ಗೌರವನು ಗೆದ್ದಿದ್ದ ಧೋಣಿ ಬಲಿಲ್ಲವು ಗೌರವರು ಧ್ಯಾನದಲ್ಲಿ ಮಣ್ಣನಾಗಿ ಕುಳಿ ಕಿರುವೆಯ ಮಗವನ್ನು ಹಣ್ಣು ಜುಗಿರುತ್ತಾ
ಗೊತ್ತಾಯ್ತು. ಒಂದು ಕಣ್ಣು ನೋಡೋದಿಲ್ಲ, ಮಾತಾಡಿಸುವುದಿಲ್ಲ. ಏನು ಗರ್ವವು ಹೆಚ್ಚಿದ್ದೆ ನಿನಗೆ? ಮಗ ಗರ್ವದಿಂದ ಕುಳಿತಂತಹ ನೀನು ಇನ್ನು ಮುಂದೆ ಮಗ ಗಜವಾಡಿ ಅಪರಾಧ ನಿನಗಿದು ಸ್ತುತ್ಯ ಅಗತ್ಯ ಭಕ್ತಿ ಮನ್ನಿಸಿ ಸಲಗಿ ಗುಣ ಸಿಂಧು ತಪ್ಪವ ತೋಟಿ ತಿಳಿದು ಮನ ತಂದು ತಪ್ಪಾಯಿತು ಅಗತ್ಯ ಶ್ವಾಸಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ನನ್ನಿಂದ ಅಪರಾಧವಾಗಿದೆ, ಕ್ಷಮಿಸಿ ಕ್ಷಮಿಸಿ ತದಿರೋ ದೀನನಾಗಿ ಕೈ ಜೋಡಿಸಿ ಬೆನ್ನು ಬಾಗಿಸಿ ತಲೆ ತಗ್ಗಿಸ್ತಾ ಇದ್ದೇನೆ. ಅಗತ್ಯ ಶಕ್ತಿಗಳೇ, ಏನು ನೀವು ಬಂದು ನನ್ನ ಗಮನಕ್ಕೆ ಬಂದಿಲ್ಲ ಸ್ವಾಮಿ. ಪ್ರಾಪಂಚಿಕವಾದಂತಹ ಆಗುಹೋಗುಗಳನ್ನೆಲ್ಲ ಮರೆತು ಮನಸ್ಸನ್ನು ಭಗವಂತನಿಗೆ ಹರಿಯಗೊಟ್ಟಿದ್ದೆ. ಆದ ಕಾರಣವೇ ನಿಮ್ಮನ್ನು ಕಂಡು ಉಪಚರಿಸಬೇಕು ಎನ್ನುವುದು ನನ್ನ ಲಕ್ಷ್ಯಕ್ಕೆ ಬಾರದೇ ಹೋಯಿತು. ಆದರೆ ತಾವು ಮಾತ್ರ ಸಿಟ್ಟಾಗಿ ನನಗೆ ಶಾಪವನ್ನೇ ಕೊಟ್ಟು ಬಿಟ್ಟಿರಿ. ಗುಬ್ಬಿ ಹಕ್ಕಿಯ ಮೇಲೆ ಯಾವಾಗಲೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಸ್ವಾಮಿ, ನನ್ನಿಂದಾದರೂ ತಿಳಿಯದೆ ಅಪರಾಧ. ಆದರೆ ಘನ ತಪಾನಿಧಿಗಳಾದ ಗುಣವಂತರಾದಂತಹ ಜ್ಞಾನ ನಿಧಿಗಳಾದಂತಹ ತ್ರಿಕಾಲ ಜ್ಞಾನಿಗಳಾದಂತಹ ನೀವು ಈ ರೀತಿ ಮುರಿದು ಶಪಿಸುವುದೇ ಮಕ್ಕಳೇ ಇಲ್ಲದೆ ಇದ್ದಂತಹ ದುಃಖ. ಸ್ವಾಮಿ, ಸತ್ಯಪತಿಯರಾದಂತಹ ನಮ್ಮನ್ನು ದಿನನಿತ್ಯ ಬಾಧಿಸ್ತಾ ಇತ್ತು. ಅದರ ಪರಿಹಾರವನ್ನು ಮಾಡಿಕೊಳ್ಳುವುದಕ್ಕಾಗಿ ಶ್ರೀಮನ್ನಾರಾಯಣನನ್ನು ಒಲಿಸಿಕೊಳ್ಳುವುದಕ್ಕಾಗಿ ತಪೋಮಗ್ನಾಗಿದ್ದೆ. ಪೂಜ್ಯರೇ, ಈ ಹೊತ್ತಿನಲ್ಲಿ ಈ ಪ್ರದೇಶಕ್ಕೆ ನಿಮ್ಮ ಆಗಮನ ಮಹಾತ್ಮರೇ, ಆದ ಕಾರಣ ಕೇಳ್ತಾ ಇದ್ದೇನೆ, ನನ್ನ ಮೇಲೆ ದಯೆ ತೋರಬೇಕು, ಹುರಿ ಶಾಪವನ್ನು ಕೊಟ್ಟು ನನ್ನನ್ನು ಉದ್ಧರಿಸಬೇಕು ಅಂತ ದೀನನಾಗಿ ಬೇಡ್ತೇನೆ. ಕರುಣಿದವರಲ್ಲಿ ಮುಂದಕ್ಕೆ ಸಹಸ್ರ ವರ್ಷಗಳು ಕಳೆದ ಕಾಲದಲ್ಲಿಗೆ ಸಹಸ್ರ ಮುಖದಾಯುಧನು ನಿನ್ನೆಡೆಗೆ ಹೊಂದಿದ ಸಹಸ್ರ ವರ್ಷನು ಕಷ್ಟಪಡೆಯೇ ನಿನಗಂದ ಭಯವನ್ನೀಯುವನು. ಹಿಂದೆ ಸಾಗತ್ರದಿ ಜಪಗೈದ ನಿಲ್ಲುವನು ಬಂದು ಸಹಸ್ರ ಪಣಿಗನ ಬಳಿಗಾಗಿ ಹಿಂದಿನ ಸಹಸ್ರ ನೃಪನು ಕೀರ್ತಿ ಪಡೆವೆತ್ತಿಕ ತೆರಳು ಎಂದು ಸಂತರಿಸಲು ನೃಪನೇ ಮಹಾತ್ಮರೇ, ಈಗ ನಿನ್ನ ಮಾತುಗಳನ್ನು ಕೇಳುವಾಗ ನನ್ನ ಹೃದಯವೇ ಕರಗಿರಾಗುತ್ತಾ ಇದೆ. ಮದವುಳ್ಳವನಾಗಿ ನಿಮ್ಮನ್ನು ಉಪಚರಿಸದೆ ನಾನು ಕುಳಿತದ್ದಲ್ಲ ಸ್ವಾಮಿ. ಇದಕ್ಕಿಂತ ಮೊದಲು ಬಂದಾಗ ನನ್ನನ್ನು ನೋಡಿದವ, ಮಾತಾಡಿದವ, ಸತ್ಕರಿಸಿದವ. ನಿಜ. ಈಗ ಯಾಕಾಯಿತು? ಶಿಕ್ಷೆ ಬರಮಾಡುವ ನಮಗೆ ಸಿಟ್ಟು ಬಂತು.
ಈಗ ಅನಿಸ್ತಾ ಇದೆ ಈಗ ಆಗಬಾರದು ಆ, ಮತ್ತೆ ಹೇಗಾಗಬೇಕು ನಿಮ್ಮನ್ನು ಹೇಳುವುದಕ್ಕೆ ನಾವು ಯಾರು ಒಂದೇ ಒಂದು ಹೇಳಿ ಕಾರಣದ ಕೈಯ ಕೈವಾಡವೇ ಹೊರತು ಆ. ಬೇರಾವುದೂ ಅಲ್ಲ. ಸ್ವಾಮಿ ಹಾಗಿದ್ರೆ ನಾನು ಆನೆಯಾಗಿ ಈ ಲೋಕದಲ್ಲಿ ಸುತ್ತಾಡ್ತಾ ಇರಬೇಕಾ? ಮಹಾರಾಜ ಶಾಪಕ್ಕೆ ಬಿಡುಗಡೆ ಇಲ್ಲವೇ? ಯೋಚನೆ ಮಾಡಬೇಡ. ಆ, ನಾನು ಪುಟ್ಟ ಶಾಪದಂತೆ ಆ, ಗಜವಾಗಿ ಆ, ಹೋಗ್ತಾ ಇದ್ದೀನಿ. ಆ, ಎಷ್ಟು ಕಾಲ ಅಂತ ಇಲ್ಲ, ಆ, 1000 ವರ್ಷಗಳ ಕಾಲ ಆ. ಕಷ್ಟವನ್ನು ಅನುಭವಿಸಲೇಬಹುದು. ಮತ್ತೆ ಬಿಡುಗಡೆಯನ್ನು ಯಾವಾಗ ಯಾರಿಂದ? ಇದೆ ನೀನು ಇದು ಮಾಡಿದ್ದ ತಪಸ್ಸಿದೆಯಲ್ಲ, ಆ, ನಾರಾಯಣ ನಾಮಸ್ಮರಣೆ ಇದೆಯಲ್ಲ, ಹೌದು. ಆದಾಗ ಆ, ಆ ನಾರಾಯಣನೇ ಬರ್ತಾರೆ, ಆ. ನಿನ್ನನ್ನು ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗ್ತವೆ, ಆ. ನಿನಗೆ ಮೋಕ್ಷ ಹೋಗ್ತದೆ. ಧನ್ಯೋಸ್ಮಿ. ನರಚಿತ್ತ ಮಿಥ್ಯೆ ಹರಿಚಿತ್ತ ಸತ್ಯ ಅಲ್ವಾ? ಎನ್ನುವುದಂತೂ ಸತ್ಯ. ಆದ ಕಾರಣ ಆ ಸ್ವಾಮಿಯ ದರ್ಶನ ಎಂದು ಯಾವಾಗ ಹೇಗಾಗ್ತದೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದೇನೆ. ಜಯ 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 ಜಯ. ಎಲ್ಲರೂ ಹೇಳುವಂತಹ ಮಾತು, ಹೂ ಹೂ ಗಂಧರ್ವನಿಗೆ ಜಯವಾಗಲಿ, ಶುಭವಾಗಲಿ. ಈ ಮಾತನ್ನು ಕೇಳುವಾಗ ಸಂತೋಷವಾಗುವುದು. ನಾನು ಕೇವಲ ಗಂಧರ್ವನಲ್ಲ, ಗಂಧರ್ವರಿಗೆ ಅಧಿಪನಾಗಿದ್ದೇನೆ. ಹೌದು ಸ್ವಾಮಿ, ಈ ಗಂಧರ್ವನಲ್ಲಿರುವಂತಹ ವಿಶೇಷತೆ ಅದು. ನಮ್ಮಲ್ಲಿರುವವರು ಎಲ್ಲವರು ಕಲಾವಿದರೇ ಆಗಿದ್ದಾರೆ. ಕೆಲವರು ವಾದಕರಿದ್ದಾರೆ, ಕೆಲವರು ನರ್ತಕರಿದ್ದಾರೆ, ಕೆಲವರು ಗಾಯನ ಹಾಡುವವರಿದ್ದಾರೆ, ಕಲಾ ರಸಿಕರು. ಹೌದು ಸ್ವಾಮಿ, ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಣೆ ಮಾಡಿದ್ದೇನೆ. ಎಂದಂತೆ ಇಂದು ಕೂಡ ಓಲಗವನ್ನು ಪ್ರವೇಶ ಯಾರದು? ಕಂಬು ಕಂಟಿನಿ ಚಂದ್ರಮುಖಿಯರು ಪದತಿಯರು ಚಂದ್ರಮದಿ ಪಾದವನಿಗಿರ ಕೆಂದನಾಗ ರಾಘುಗೋಗಿದ ಚಂದ್ರಲೋಕದಿ ಸರಸಿದರೆ
ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಓಲಗವನ್ನು ಬಹಳ ಉಲ್ಲಾಸದಿಂದ ಪ್ರವೇಶ ಮಾಡಿದವ ನಾನು. ಸರಿ. ಎಲ್ಲೆಡೆ ಸರಿಯಾಗಿ ದೃಷ್ಟಿ ಹಾಯಿಸಿ ನೋಡಿದ್ರೆ ಎಲ್ಲವರು ಸಂತೋಷದಲ್ಲಿದ್ದಾರೆ, ಹಸನ್ಮುಖಿಗಳಾಗಿದ್ದಾರೆ. ನಿಮ್ಮನ್ನು ಕಾಣುವಾಗ ಸಾಲಾಗಿ ಬರ್ತಾ ಇದ್ದೀರಿ. ಮುಖಾವಲೋಕನ ಮಾಡಿದಾಗ ಯಾವತ್ತಿನ ಹಾಗಿಲ್ಲ. ಹಾಗೆ ಮಾಡ್ಬೇಡುವೆ. ಮುಖ ನೋಡ್ಲಿಕ್ಕೆ ಆಗುವುದಿಲ್ಲ. ಪಟ 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 ಅಂತ ಮಾತಾಡ್ತಾ ಇದ್ದವಳು ನೀನೇನು ಮೌನವಾಗಿರುವುದು ಇವತ್ತು? ಮಾತೆ ಹೊರಡುವುದಿಲ್ಲ. ಸಿಟ್ಟ ಮುನಿಸು ತರವೇ ನನ್ನ ಮೇಲೆ? ಅರ್ಥವಾಯಿತು. ನೀವು ಮುಖ ಹೇಗೆ ಕಾಣಿಸ್ತಾ ಇದೆ ಗೊತ್ತಾ? ರಾಹು ಸೋಕಿದ ಚಂದ್ರನಂತದೆ. ಈ ಕಾಲಕ್ಕೆ ನಿಮ್ಮ ಮುಖ ಎನ್ನುವುದು ಗೋಚರಿಸ್ತಾ ಇದೆ. ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಮುಖವೇ ಅಂಗೈಗೆ ಹಿಡಿದಂತಹ ಕೈಗನ್ನಡಿ ನಿಂತ ಹೇಳಿದ. ಹಾಗಾಗಿ ಕೇಳ್ತಾ ಇದ್ದೇನೆ, ಈ ರೀತಿ ಮುಖ ಬಾಡಿಕೊಳ್ಳುವುದಕ್ಕೆ ಏನೋ ಬಲವಾದಂತಹ ಉದ್ದೇಶ ಇರಲೇಬೇಕು. ಗಂಧರ್ವಪತಿ ನಾನಿದ್ದೇನೆ. ಹೂ ನಾಮಕ. ನಿಮ್ಮ ಕಷ್ಟ ಸಮಸ್ಯೆ ಏನೇ ಇದ್ರೂ ಕೂಡ ನನ್ನಲ್ಲಿ ಹೇಳಿಕೊಳ್ಳಬಹುದು. ಹೆದರಬೇಡಿ. ಏನಾಯ್ತು ಹೇಳಿ. ಗಂಧರ್ವಪತಿ ಎಂದೆಮ್ಮ ಮುಖವು ಕಂದಿದ ಕಾರ್ಯ ಬೇರೆ, ಮುಖವು ಕಂದಿದ ಕಾರ್ಯ ಬೇರೆ, ನಿನ್ನಿಂದಲದು ಹೊರಟಿರಿ ವೇಳೆ, ಹೊರಟಿರಿ ವೇಳೆ.
ಗಂಧರ್ವಪತಿ ಕೇಳಿದೆಮ್ಮ ಭಿನ್ನಪವ ತಂದುಕೊಳ್ಳದಿರುಗೋ ಭವನಿನ ದೇವ ದೇವ ಗಂಧರ್ವಪತಿ, ನಾವು ಆಡುವಂತಹ ಮಾತನ್ನು ಆ. ಸರಿಯಾಗಿ ಆಲಿಸಬೇಕು. ನಾನು ಯಾವತ್ತು ಕೇಳುವುದಿಲ್ಲ ಅಂತ ಹೇಳಿದ್ದೇನೆ. ಹೌದು. ಆ, ಹಾಗೆಂದು ನಿಮ್ಮ ಬೇಡಿಕೆ ಏನೇ ಇದ್ರೂ ಕೂಡ ನೆರವೇರಿಸಿಕೊಡ್ತೇನೆ. ಜೊತೆಗೆ ಪಾಲಿಸಬೇಕು. ಖಂಡಿತ. ಇಲ್ಲಿವರೆಗೆ ನಮ್ಮ ಮುಖವನ್ನು ನೋಡಿದ ಕ್ಷಣ ಯಾವುದೋ ಒಂದು ಬೇಸರದಲ್ಲಿದ್ದೀರಿ ಎನ್ನುವ ಹಾಗೆ ನೀವು ಆ, ಮುಖವನ್ನು ನೋಡುವಾಗ ತಿಳಿದುಕೊಂಡಿದ್ದೀರಿ. ಬೇಸರದ ಛಾಯೆ ಎದ್ದು ಕಾಣುತ್ತಾ ಇದೆ. ಹೌದು. ಯಾವತ್ತಿದ್ದವಳ ನೀವು ಹೀಗೆ? ಇಲ್ಲಪ್ಪ. ಮತ್ತೆ ಆದ್ರೆ ಇಂದು ಬೇಸರ ಆಗುವುದಕ್ಕೂ ಕಾರಣವುಂಟು. ಏನದು? ಈ ಗಂಧರ್ವ ಲೋಕದಲ್ಲಿ ಯಾವುದಕ್ಕೂ ನಮಗೂ ಕೊರತೆ ಇಲ್ಲ. ಕೊರತೆ ಮಾಡಿದವನೇ ಅಲ್ಲ. ತಿನ್ನುವುದಕ್ಕಾಗ್ಲಿ, ಆ. ಉಡುವುದಕ್ಕಾಗ್ಲಿ, ಆ. ತಿರುಗಾಟದಲ್ಲಾಗ್ಲಿ, ತಿರುಗಾಟ ಯಾವಾಗಲೂ ಇಲ್ಲೇ ಆಗಿತ್ತು. ಈ ತಿರುಗಾಟ ಯಾಕೆ? ಹಾಗಾಗಿ ಆ, ಬೇರೆ ಹೊಸ ಸ್ಥಳಕ್ಕೆ ತಿರುಗಾಟ ಮಾಡಬೇಕೆನ್ನುವ ಹಾಗೆ ನನ್ನ ಆಸೆ. ಈ ಜಾಗ ಬೇಡ, ಈ ಜಾಗ ಬೇಡ. ಹೊಸ ಜಾಗ. ಹೌದು, ಆ. ಅಲ್ಲಿ ಏನಾದ್ರೂ ಸಂತೋಷ ಸಿಗ್ತದೆ. ಆ. ಹಾಗಾಗಿ ಹೋಗುವ ಸ್ವಾಮಿ. ಹೋಗುವ ಅಂತ ಹೇಳ್ತಾ ಇದ್ದೀರಿ. ಹಾ. ಹೋಗಿ ಮಾಡುವುದೇನು ಅಂತ ಬೇಕಲ್ಲ? ಮಾಡುವುದು. ಆ, ಶರಗಿಳಿಯಾಡುವ ಹರಿತ ಕಂಚಿಗಲಿ ಆಡುವ ಶರಗಿಳಿಯಾಡುವ ಹರಿತ ಕಾಂಚಿಯಲ್ಲಿ ತರುಣಿಯರಾವು ಇಬ್ಬರೀತಿ ಚಿತ್ತದಲ್ಲಿ ತರುಣಿಯರಾವು ಇಬ್ಬರೀತಿ ಚಿತ್ತದಲ್ಲಿ ನಾವು ಹರಿತ ಕಾಂಚಿಯಲ್ಲಿ ಅರುಜಿನೋಳು ಜತೆ ಕರಿದುತ್ತಾಡುತ್ತ ಅರುಜಿ ಜತೆ ಬೇಸರವ ಕಡೆಗೆ ನಿಂದು ಬಂದಿಗೆ ಬಿದ್ದ ಬೇಸರವ ಕಡೆಗೆ ನಿಂದು ಬಂದಿಗೆ ಬಿದ್ದ ಹತ್ತ ಜೊತೆ ಕವಿಸೋತ ಬಂದಿಗೆ ಬಿದ್ದ ನವದುತ್ತ ಕಂಕರುವ ಬದಿಗೇಳು ಎಮ್ಮ ಭಿನ್ನಪವ ಇವಳು ಹೇಳಿದಾಗೆ ಆ, ಇಲ್ಲಿಯೇ ನಾವು ಇದ್ರೆ ಆ, ನಮಗೂ ಒಂಥರ ಬೇಸರ ಅಲ್ವೇ? ಬದಲಾವಣೆ ಎನ್ನುವುದು ಬೇಕು. ಬೇಕು. ಯಾರೇ ಆದ್ರೂ ಕೂಡ ಬದಲಾವಣೆ ಬೇಕು ಎನ್ನುವ ಹಾಗೆ ಬಯಸಿಕೊಡುತ್ತಾರೆ. ತಿರುಗಾಟ ಇಲ್ಲಿ ನಮ್ಮದು ಆಗಿದೆ. ಆ, ಆದ್ರೆ ಇನ್ನು ಇಲ್ಲಿ ಅಲ್ಲ ತಿರುಗಾಟ. ಮತ್ತೆ? ಬೇರೆ ಎಲ್ಲಿ ಆದ್ರೆ ಆಗ್ಬೇಕು. ತಿರುಗಾಟ ಬೇರೆ. ಆ. ಅಲ್ಲಿ ಹೋಗಿ ಮಾಡುವುದೇನು ಅಂತ ಬೇಕು. ಮಾಡುವುದೇನು? ಆ, ಶರದಿಯಲ್ಲಿ ಜಲಕ್ರೀಡೆಯನ್ನ ಆಡಬೇಕು ನಾವು. ಜಲಕ್ರೀಡೆ ಆಡಬೇಕು. ಆಮೇಲೆ ನಾವು ಮಾತ್ರವಲ್ಲ, ಮತ್ತೆ? ನೀವು ಜೊತೆಗೆ ಬರ್ಬೇಕು. ತರುಣಿಯರ ನಾವೆಲ್ಲರೂ ನಿರ್ಧರಿಸಿ ಬಂದದ್ದು ನಿಮ್ಮ ಬಳಿಗೆ ಚಿತ್ತದಲ್ಲಿ. ಇಲ್ಲಿ ಯೋಚಿಸಿದ ಇದು ವಿಷಯವಲ್ಲ. ಪ್ರಾರಂಭಿಸುವಾಗ ಅದಕ್ಕೆ ಕೇಳಿಕೊಂಡದ್ದು ನೀವು. ನೀವು ಕೋಪಿಸಿಕೊಳ್ಳಬಾರದು, ಅವತರಿಸಬೇಕು ಅಂತ. ಹೌದು, ಹೇಳೋದಕ್ಕಾಗುದಿಲ್ಲ. ಇದೆ, ಆ, ಇಷ್ಟೇ ವಿಚಾರ. ಇಷ್ಟೇ ವಿಚಾರ. ಜಲಕೇಳಿ ಮಾಡಬೇಕು, ವನವಿಹಾರ ಮಾಡಬೇಕು. ಸ್ವಾಮಿ, ಇಷ್ಟು ಸ್ವಾಮಿ, ಆ, ಈಗ ಜಲಕೆಯಲ್ಲಿ ಮಾಡುವುದಿಲ್ಲ ಅಂತ ಬೇಕಲ್ವಾ? ಅಲ್ಲ, ಇದೆಲ್ಲ ಹೇಳ್ತಾ ಇದ್ದೀನಿ. ಹಾ. ಒಂದು ಸುಸ್ಥಳ ಎನ್ನುವುದು ಬೇಕಲ್ಲ? ಇದೆಯಲ್ಲ? ಆ ಬಗ್ಗೆ ಆಲೋಚನೆ ಮಾಡಿದ್ದೀರಾ? ಆಲೋಚನೆ ಮಾಡಿಕೊಂಡೇ ಬಂದ. ಏನೇ ತಲೆಯೊಳಗಿದೆ ಶ್ರೇಷ್ಠ ಕಮಲ ಪತಿ
ಕರುಣ ಸಾಗರದ ಕರಿತೀನಿ ಬಂದು ಕರುಣ ಸತಿ ಕರಿತೀನಿ ಬಂದು ಸತಿ ಕರಿತೀನಿ ಬಂದು ಅರಸಿಯರುಗಳ ಬೀಸವದಲ್ಲಿ ತಿಂದು ಅರಸಿಯರ ಬೀಸವದಲ್ಲಿ ತುಣಿಯುವುದು ಸುಂದರವತಿ ಕರುಣ ಸಾಗರ ಜೊತೆ ಕರಿತೀನಿ ಬಂದು ಅರಸಿಯರುಗಳ ಬೀಸವದಲ್ಲಿ ತಿಂದು ಗಂಧರ್ವಪತಿ ಕೇಳೋ ಬಿಲನ ಪವ ತಂದು ಕೋಪವನಿನಿ ದೇವಗ ದೇವಗ ಗಂಧರ್ವತಿ ಏನೇ ಕೇಳು ಎನ್ನ ಭಿನ್ನಪವ ಏನಾಗಬೇಕು ಹೇಳಿ? ತಂದುಕೊಳ್ಳದಿರು ಕೋಪವ. ಖಂಡಿತವಾಗಿ ಯಾಕೆ ಆವಾಗಲೇ ಇವರಲ್ಲಿ ಹೇಳಿ ಆಗಿದೆ. ಹಾ. ನಾವೆಲ್ಲರೂ ನಿರ್ಧರಿಸಿಕೊಂಡು ಬಂದಿದ್ದೇವೆ ಹಾ. ಜಲಕ್ರೀಡೆ ಆಡಿದಕ್ಕಾಗಿ. ಹೌದು. ಹೋಗುದಕ್ಕೆ ಹಾಗೆ ಹಲವು ಸ್ಥಳ ಇರುತ್ತದೆ. ಹೋದ ಮೇಲೆ ಅಲ್ಲಿ ಹಾಗಾಯ್ತು ಹೀಗಾಯ್ತು ಅಂತ ಹೇಳುವುದರ ಬದಲು ಹಾ. ಮೊದಲೇ ಆಯ್ಕೆ ಮಾಡಿದ್ರೆ ಒಳ್ಳೇದು. ಹೌದಪ್ಪ. ಅಲ್ಲಿಗೆ ಹೋದ ಮೇಲೆ ಹಾ. ನಾವು ಇಲ್ಲಿಗೆ ಬಂದು ಕೆಟ್ಟು ಹೋಗಿದ್ದೇವೆ. ಹಾ. ಇಲ್ಲಿ ಏನು ಪ್ರಯೋಜನ ಅಂತ ಆಯ್ತು. ಹಾ. ಹಾಗಾಗಬಾರ್ದು. ಸರಿಯಾಗಿ ಆಲೋಚನೆ ಮಾಡಿ ಹೋಗುವ ಮುನ್ನ ನಾವು ಮೊದಲೇ ಆಲೋಚನೆ ಮಾಡಿಕೊಳ್ಳಬೇಕು. ತೀರ್ಮಾನಿಸಿ ಬಂದಿದ್ದೀವಿ. ನಾವು ತೀರ್ಮಾನಿಸಿ ಬಂದವರು. ಹಾ. ಒಮ್ಮೆ ಊರು ಬಿಟ್ಟರೆ ಹೇಗೆ? ಶಾಶ್ವತ ಅಲ್ಲ ತಾನೆ, ಶಾಶ್ವತ ಅಲ್ಲ. ಕೇವಲ ಕಾಲಮಿತಿಗೆ ಮಾತ್ರ ಊರು ಬಿಡೋದು. ಕ್ಷಣಿಕ. ಹೌದು. ಸ್ವಾಮಿ, ಹಾ. ಇಲ್ಲಿ ಅಲ್ಲ, ಹಾ. ಭೂಲೋಕಕ್ಕೆ ಹೋಗಬೇಕು. ಭೂಲೋಕದಲ್ಲಿ ಏನು ನಿಂತಬೇಕಲ್ಲ. ಅಲ್ಲಿ ಶ್ರೇಷ್ಠವಾದಂತಹ ಕೊಳ ಕಮಲಕಾಸರ. ಓಹೋ. ಆ ಕೊಳದಲ್ಲಿ ನಾವು ಸ್ನಾನವನ್ನು ಮಾಡಿದೆ ಅಂತಾದ್ರೆ, ಆದ್ರೆ? ಜಲಕ್ರೀಡೆಯನ್ನು ಆಡಿದೆ ಅಂತಾದ್ರೆ ಆದ್ರೆ? ಮಾಡಿದ ಕರ್ಮಗಳೆಲ್ಲ ತೊಳೆದು ಹೋಗ್ತದೆ. ಪಾಪದ ಲೇಪಗಳೆಲ್ಲ ದೂರವಾಗುತ್ತದೆ. ಹೌದು. ಹಾಗಾಗಿ ಹಾ. ನಾವು ಮಾತ್ರ ಹೋಗುದಲ್ಲ ತರುಣಿಯರು, ಮತ್ತೆ? ನಿಮ್ಮನ್ನು ಜೊತೆಯಲ್ಲಿ ಕೂಡಿಕೊಂಡು ಹೋಗಬೇಕು. ನೀವು ಹೋಗಿ ಬನ್ನಿ, ಆಹಾ. ನಾನು ಇನ್ನೊಮ್ಮೆ ಬರ್ತೇನೆ. ಇಲ್ಲ ಸ್ವಾಮಿ, ಮತ್ತೆ? ನಾವು ಹೋದ್ರೆ ಅದು ನೀರಾಟ ಆಗ್ಲಿಕ್ಕಿಲ್ಲ, ಮರಳಾಟ ಆಗುತ್ತದೆ, ಮರುಳಾಟ ಆಗಿ ಹೋಗ್ತದೆ. ವನವಿಹಾರ ಆಗುದಿಲ್ಲ, ಆಹಾ. ವನ ವಿಹಾರ ಆಗುದಿಲ್ಲ. ಹೌದು. ಹಾ. ಅದಕ್ಕಾಗಿ ಹಾ. ನಿಮ್ಮಲ್ಲಿ ಹೇಳಿ ಹಾ. ನಿಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಕ್ಕೆ ಬಂದವರು ನಾವು.
ಅಂದ್ರೆ ನೀವು ಬರಲೇಬೇಕು, ಹೋಗೋಣ ಭೂಲೋಕಕ್ಕೆ. ಈಗ ನಾನು ಬರಬೇಕು, ಜೊತೆಯಾಗಿ ಹೋಗಬೇಕು. ಸರಸವಾಯಿತು. ಸರಸವಾಗುವುದೆನಗೆ ನಿಮ್ಮಂತರಿಯ ಕಾಮಿನಿಯರೇ, ನಿಮ್ಮಂತರಿಯ ಕಾಮಿನಿಯರೇ, 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 ಸರಸವಾಗುವುದು ನಿಮ್ಮಂತರಿಯ ಕಾಮಿನಿಯರೇ, ಕಾಮಿನಿಯರೇ, ಸರಸವಾಗುವುದು ಸರಸವಾಗುವುದು ಕರುವೆ ವಾರಿ ಕೇಳಿಗಾಗಿ ಕೊರಡು ಬೀಸದೀಯರೇ, ವಾರಿ ಕೇಳಿಗೆ ನಾ ಬರುವೆ, ವಾರಿ ಕೇಳಿಗೆ, ವಾರಿ ಕೇಳಿಗೆ, ವಾರಿ ಕೇಳಿಗೆ, ವಾರಿ ಕೇಳಿಗೆ, ಹೊರಡಿರಿ ಸತಿಯರೇ, ಹೊರಡಿರಿ, ಹೊರಡಿರಿ, ಹೊರಡಿರಿ ಸತಿಯರೇ. ಸರ್ವಬಾಧೆಗಳಿಗೆ ನಿಮ್ಮಂತೆಯ ಕಾಮಿನಿಯರೇ, ಸರ್ವಬಾಧೆಗಳಿಗೆ ಹೊರಡಿರಿ ಸತಿಯರೇ. ಹರುಕಗೊಳಿಸಿ ಮನಮನ ಹರಿಯ ಸೌಂದರ್ಯವನ್ನು, ಹರುಕಗೊಳಿಸಿ, 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 ಹರುಕಗೊಳಿಸಿ ನಿಮ್ಮ ಮನವನ್ನು, ಹರಿಯ ಸೌಂದರ್ಯವನ್ನು, ಈ ಹರಿಯ ಸೌಂದರ್ಯವನ್ನು, ಹರಿಯ ಸೌಂದರ್ಯವನ್ನು, ಹರಿಯ ಸೌಂದರ್ಯವನ್ನು ಪರಿಚಿಸುತ್ತಾರೆ ಕೆಲವು ದಿವಸ ಇರುತ್ತಲಿರುವುದು. ನಾವು ಪರಿಚಿಸುತ್ತ ಕೆಲವು ದಿವಸ ಇರುತ್ತಲಿರುವುದು. ನಿಮ್ಮಂತರಿಯ ಕಾಮಿನಿಯರೇ, ಸರಸವಾಯಿತು. ಬರುವಾರಿ ಕೇಳಿಗಾಗಿ ಹೊರಗಿರಿ, ಹೊರಗಿರಿ, ಹೊರಗಿರಿ ಸತಿಯರೇ, ಹೊರಗಿರಿ ಸತಿಯರೇ, ಓ ಸತಿಯರೇ, ಸರಸವಾಯಿತು. ನಿಮ್ಮ ಆಂತರ್ಯ ಏನೆಂಬುದು ಸರಿಯಾಗಿ ಅರ್ಥೈಸಿಕೊಂಡೆ. ಈಗ ಅರ್ಥೈಸಿಕೊಂಡಿದ್ದೀರಾ? ಬಹುದಿನಗಳ ಆಸೆಯೂ ಹೌದು, ಬೇಡಿಕೆಯೂ ಹೌದು, ಕೋರಿಕೆಯೂ ಹೌದು. ನಿಜ. ನಿಮ್ಮ ಪತಿಯಾದಂತಹ ನಾನು ಈಡೇರಿಸಬೇಕಾದದ್ದು ನನ್ನ ಆದ್ಯ ಕರ್ತವ್ಯವೂ ಹೌದು. ನಿಮ್ಮ ಆಸೆಯನ್ನು ಇಲ್ಲ ಒಲ್ಲೆ ಅಂತ ಹೇಳುವುದಿಲ್ಲ. ನಿಮ್ಮ ಕೋರಿಕೆ ಏನು? ವನವಿಹಾರಕ್ಕೆ ಹೋಗಬೇಕು, ಅದರಲ್ಲಿಯೂ ಸತಿಪತಿಗಳು ಜೊತೆಯಾಗಿ ಹೋಗಬೇಕು ಎನ್ನುವ ಹಾಗೆ. ಇಲ್ಲ ಅಂತ ಹೇಳುವುದಿಲ್ಲ. ಸಾಕು, ಸೀರೆ ಸಾಕಾಯ್ತು. ಸಾಲ್ದ? ಶೃಂಗಾರ ಸಾಕಾಗಿ ಹಾಗಿದ್ರೆ ನಾನು ಬರ್ತೇನೆ. ಇಲ್ಲ, ಇಷ್ಟು ಸಾಕು. ಇಷ್ಟು ಸಾಕ? ಇವತ್ತಿಗೆ ಇಷ್ಟು ಸಾಕು. ಅಲ್ಲ, ಈಗ ನಾವು ಅಲ್ಲಿಗೆ ಹೋದ ಮೇಲೆ ಎಷ್ಟು ದಿವಸ ಆಗ್ತದೆ ಹೇಳುದಿಲ್ಲ. ಅದು ಹೋದ ಮೇಲೆ ಗೊತ್ತಾಗುವುದು. ಅದಕ್ಕೆ ಅದಕ್ಕೆ ಬೇಕಾದದ್ದು ಮಾಡಿಕೊ. ಹೊಟ್ಟೆ ಸೀರೆ ತುಂಬಾ ಬೇಕಲ್ವಾ? ಹೋಗಿ ಜಲಕೇಳಿ ಮಾಡುವ. ಮತ್ತೆ ಆಭರಣ ಇದೆಲ್ಲ ಬೇಡ. ಅಲ್ಲ, ಅಲ್ಲಿಗೆ ಹೋಗುವ. ಹೋಗಿ ಆಡುವುದು ಜಲಕೇಳಿಯನ್ನು. ಹೌದು. ಈ ಸೀರೆ ಒದ್ದೆ ಆಗುದಿಲ್ಲ. ಈ ಸೀರೆ ಒದ್ದೆ ಜಲಕೇಳಿ ಆದ ಮೇಲೆ ಒಳ್ಳೆ ಸೀರೆ ಉಟ್ಟುಕೊ. ಅದಕ್ಕೆ ಆಮೇಲೆ ವನವಿಹಾರ ಮಾಡಿಕೊಳ್ಳೋಣ. ತಡ ಮಾಡುವುದಾಗಿ ಆದಷ್ಟು ಬೇಗ ಜೊತೆಯಾಗಿ ಹೋಗುದು ಹೇಗೆ? ಈಗ ಹೋಗುದು ಹೇಗೆ ಬೇಕಲ್ವಾ? ಪುಷ್ಪಕ ವಿಮಾನ ಉಂಟಲ್ಲ. ಈಗ ಬಿಡುವವರು ಯಾರು ಇದ್ದಾನಲ್ಲ. ಯಾರು? ಅವ ಬೇಡ. ಯಾರು? ಅವ ಬಂದ್ರೆ ನಮ್ಮ ಜಲಕ್ಕೆ ಆಗ್ಲಿಕ್ಕಿಲ್ಲ. ಯಾಕೆ? ನಾವು ಹೋಗುವಾಗ ನೀವು ಮಾತ್ರ ಗಂಡಸಾಗಿರುದು, ಬೇರೆ ಯಾರು ಬರ್ಲಿಕ್ಕಿಲ್ಲ. ಅವನು ಆಗ್ಲಿಕ್ಕಿಲ್ಲ. ಬೇಡ. ಅವನ ಹೆಂಡತಿಯನ್ನು ಕರ್ಕೊಂಡು ಬರ್ಲಿ. ಈಗ ನಾನೇ ಸಾರಥಿ ಆದ್ರೆ ಹೇಗೆ? ನೀವೇ ಸಾರಥಿಯಾಗಿ. ಮತ್ತೊಂದು ವಿಷಯ, ಏನು? ನಿಮ್ಮ ವಾಮಭಾಗದ ಹತ್ತಿರ ನಾನೇ ಕುಳಿತುಕೊಂಡು, ಅದು ಯಾಕೆ? ಅವರಿದ್ರೆ ಒಂದು ವೇಳೆ ನೀವು ವಿಮಾನವನ್ನು ಬಿಡುವಂತ ಹೊತ್ತಿಗೆ ಕಣ್ತೂಗಿದ್ರೆ ಹೀಗೆ
ಹೇಳೋದಕ್ಕಾಗುದಿಲ್ಲ ಪ್ರವಾಸದಲ್ಲಿ. ಜಾಗ್ರತೆ ಮಾಡಿಕೊಳ್ತೇನೆ ನಾನು. ಹೌದು, ಮಾತನಾಡಿಕೊಂಡಿರ್ಬೇಕಲ್ಲ ನಿಮ್ಮ ಬಳಿ. ಸರಿ, ತಡ ಮಾಡುವುದಕ್ಕೆ ಆದಷ್ಟು ಬೇಗ ಪುಷ್ಪಕ ವಿಮಾನವನ್ನು ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಎಷ್ಟು ವೇಗದಲ್ಲಿ ನಾವು ಇಲ್ಲಿಗೆ ತಲುಪುತ್ತೇವಲ್ಲ. ಹೌದು, ನನಗೆ ಗೊತ್ತೇ ಆಗಲೇ ಇಲ್ಲ ಇಲ್ಲಿ ನಮ್ಮ ಮೊದಲ ಉದ್ದೇಶ ವಾರಿಕೆಯಲ್ಲಿ ಸಿದ್ಧರಾಗಿದ್ದೀರಲ್ಲ ಸ್ವಾಮಿ. ಆ, ನಾನು ಮೊದಲು ಸಿದ್ಧರಾಗಿದ್ದೇನೆ. ನೀನ್ ಜಾಗೃತಿ ಮಾಡಿಕೊ. ತುಂಬಾ ಉದ್ದ ಇಲ್ಲಲ್ಲ, ಗಿಡ್ಡ ಇರುವುದಲ್ವಾ, ಎಲ್ಲಿಯಾರು ನೀರಲ್ಲಿ ಮುಳುಗಿದ್ರೆ ನಾವು ಆಳ ಮೊದಲು ನೋಡಿಕೊಳ್ತೇವೆ. ಆಳ ನೋಡಿಕೊಂಡಿವಿ, ಆಯ್ತಾ? ಹಾಗಿದ್ರೆ ಪ್ರಾರಂಭಿಸೋಣ. ಇಲ್ಲಿಂದ ಬನ್ನಿ. ಸುತ್ತು ಬರೆಯವ ನೋಡಿ ತಡಿಯ ಸುತ್ತು ಬರೆಯವ ಆಡಿದರ ಬಾರಿ ಕೇಳಿಯ ಆಡಿದರ ಬಾರಿ ಕೇಳಿಯ ಬಾರಿ ಕೇಳಿಯ ಬಾರಿ ಕೇಳಿಯ ಗಂಧರ್ವರೆಲ್ಲ ನೋಡಿ ತಡಿಯ ಸುತ್ತು ಬರೆಯವ ಗಂಧರ್ವರೆಲ್ಲ ನೋಡಿ ತಡಿಯ ಸುತ್ತು ಬರೆಯ ನೋಡಿ ತಡಿಯ ಸುತ್ತು ಬರೆಯ ನೋಡಿ ತಡಿಯ ಸುತ್ತು ಬರೆಯ ಬಾರಿ ಕೇಳಿಯ ಆಡಿದರು ಗಂಧರ್ವರೆಲ್ಲ ನೋಡಿ ಕಡಿಯ ತುತ್ತು ಬಲಗೆ ಗಂಧರ್ವರೆಲ್ಲ ನೋಡಿ ಕಡಿಯ ತುತ್ತು ಬಲಗೆ ಹೀಡಿ ತಲವ ಪಿಡಿದು ಕರವ ಮಾಡಿ ಮಗೆಯ ಹೀಡಿ ತಲವ ಪಿಡಿದು ಕರವ ತೀಡಿ ತಲವ ತೀಡಿ ತಲವ ತೀಡಿ ತಲವ ಪಿಡಿದು ಕರವ ಪಿಡಿದು ಕರವ ಮಾಡಿ ಮಗೆಯ ಮಾಡಿ ನಗೆಯ ತಲಗೆ ನೆಗೆಯ ಮಾಡಿ ನಗೆಯ ತಲಗೆ ನಗೆಯ ಗೂಢದಿರಿಯ ಗೂಢದಿರಿಯ ದಂತೆ ಬಳಿಯಲಾಡಿಕೊಂಡು ತುಳಿದುಕೊಂಡೆ ಬೆಳೆದಂತೆ ಬೆಳೆಯಲಾಡಿ ಕೊಂಡು ಆಡಿದರು 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 ಬಾಡಿ ಬಾಡಿ ಎರಿ ಮರದ ಎರಿ
Govinda
ಒಂದೇ ಒಂದು ಆಟ, ಇವತ್ತು ಮಾತ್ರ, ನಾಳೆಗಿಲ್ಲ. ಅವಳಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾಳೆ. ಪತಿಯೇ ನೀರಾಟವೇಕೆ ಪ್ರಾರಬ್ಧ ಮಿಡಿದು ಕತಿಗೆ ನೀತಿತು ಪರಾಟೆ ಚಿತಿಗೆ ಮಹಿಳೆ ಬಂದೆವು ಗಂಧರ್ವಪುರವೆದಿದವಾಗುತ್ತಿತ್ತು ಪತಿಯೇ. ನಾವು
ಗಂಧರ್ವ ಲೋಕದಿಂದ ಇಲ್ಲಿಗೆ ಬಂದದ್ದು ಯಾಕೆ? ಯಾಕೆ? ನೀರಾಟವನ್ನು ಆಡಬೇಕು, ವನವಿಹಾರವನ್ನು ಮಾಡಬೇಕು. ಮಾಡೋಣ. ಎಂತದ್ದು ಮಾಡೋಣ? ಯಾಕೆ, ಏನಾಯ್ತು? ಅದು ನೀವು ಹೇಳಬೇಕಷ್ಟೇ. ಹಾ. ನಾವು ಭಾವಿಸಿಕೊಂಡದ್ದು ಹೇಗೆ? ಹೇಗೆ? ಇಲ್ಲಿ ಹಾ. ಗಂಡಸರಾದ ನೀವು ಒಬ್ಬರೇ ಇರುವುದೆಂಬುದಾಗಿ. ಮತ್ತೆ ಸ್ವಾಮಿ, ಹಾ. ಒಬ್ಬರಲ್ಲ, ಹಾ. ಇಲ್ಲಿ ಮತ್ತೊಬ್ಬ ಬಂದಿದ್ದಾನೆ. ಹಾ. ನೀವು ನೋಡ್ಲಿಲ್ಲ? ನಮ್ಮೊಟ್ಟಿಗೆ? ಹೌದು. ಯಾರು? ನೋಡಿ, ಹಾ. ನಾವಿಲ್ಲಿ ಛಲಕ್ಕಡೆ ಆಡುತ್ತಿರುವಂತಹ ಸಂದರ್ಭದಲ್ಲಿ ಹಾ. ಬಂಡೆಕಲ್ಲಿನ ಮೇಲೆ ಏರಿಕೊಂಡು ಹಾ. ಕುತ್ತಿಗೆಯನ್ನು ಉದ್ದ ಮಾಡಿಕೊಂಡು ಹಾ. ಕಣ್ಣು ದೊಡ್ಡದು ಮಾಡಿ ನೋಡ್ತಾ ಇದ್ದಾನೆ ನಮ್ಮನ್ನೇ. ಎಲ್ಲಿದ್ದಾನೆ? ನೋಡಿ, ಎಲ್ಲಿದ್ದಾನೆ? ಹೀಗೆ ನಾನು ತೋರಿಸ್ತೀನಿ. ನೋಡಿ ನೋಡಿ. ಮನೋಟ ಮಂತ್ರ ಹೇಳ್ತಿ. ಏ ಬಾಮನೆ, ಹೇಳುದಿಲ್ವಾ? ಎಬ್ಬಿಸೋ ಬೈಯುತ್ತಂತೆ ಇನ್ನ ಗಡ್ಡಕ್ಕೆ ತಪಸ್ಸನ್ನು ಮಾಡುವಂತ ಈ ಸಂದರ್ಭದಲ್ಲಿ ಭಕ್ತರೇ ಯಾರೋ ನನ್ನ ಗಡ್ಡದ ಮೇಲೆ ಕೈ ಮಾಡಿದಂತ ಅನುಭವ ಆಯಿತು. ಯಾರಲ್ಲ? ನಾನೇ. ಹೇಗೆ ನೋಡುವಾಗ ನೀನು ನಾನೇ ಎಷ್ಟು ಮಂದಿ ಹೆಣ್ಮಕ್ಕಳನ್ನು ಕೂಡಿಕೊಂಡು ಬಂದು ಹೇಳು. ನೀನಂತಲ್ಲ, ಹೆಸರುಂಟು ಗಂಧರ್ವರಿಗೆ. ರೈ ಇವಾಗ ಗಂಧರ್ವರಿಗೆ ರೈ ಗಂಧ ಮಾಡ್ತಾ ಇದ್ದಾನೆ. ರೈ ಗಂಧ ಮಾಡ್ತಾ ಇದ್ದಾನೆ. ನನ್ನ ಚೈತನ್ಯವನ್ನೇ ದಿಗ್ಬಂಧನಗೊಳಿಸಿ ಚಿನ್ಮಯನ ಸ್ವರೂಪವನ್ನು ಮಾಡ್ತಾ ಜ್ಞಾನವನ್ನು ಮಾಡುವ ಸಂದರ್ಭದಲ್ಲಿ ಪಕ್ಕನೆ ನನ್ನ ಗದ್ದೆಗೆ ಕೈ ಹಾಕಿದ್ದೇನೆ. ಹಾಗಾದ್ರೆ ಹೆಣ್ಣು ಮಕ್ಕಳಾದ ಇವರ ಮುಂದೆ ಗಂಡ ಸಾಧಕನಿಲ್ಲ ಗೌರವವನ್ನು ಪ್ರಕಟಪಡಿಸಿದ್ಯಾ? ನನ್ನ ಗದ್ದೆಗೆ ಕೈ ಹಾಕಿನಿ. ಹಾಗಾದ್ರೆ ಏನಂತ ಯೋಚನೆ ಮಾಡುವಾಗ ನೀನು ಗಂಧರ್ವ ಅಂತ ಗೊತ್ತಾಯಿತು. ಹೌದು. ಕೆರೆಯ ಬಳಿಯಲ್ಲಿ ವಚನ ಬಿದ್ದಿರ್ತದೆ, ಅದು ಹೆಣಗಾಗಿಯೇ ಇರ್ತದೆ. ಹಾಗಂದ್ರೆ ಅದರ ಪಕ್ಕನೆ ಅದರ ಹತ್ತಿರ ಹೋದಾಗ ತನ್ನ ದೌಷ್ಟ್ಯವನ್ನು ಪ್ರಕಟಿಸಿ ಇನ್ನೊಬ್ಬರನ್ನು ಹರಿದುತ್ತಿರ್ತದೆ. ಅಂತ ವ್ಯವಹಾರವನ್ನು ನೀವು ಮಾಡಿದ್ದಿ. ಗಂಧರ್ವನ ಹೋಗಿ ಬೇರೊಂದಿಗೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ವಸಳೆಯಂತೆ ವರ್ತಿಸ ನೀನು ವಸಳೆಯಾಗಿ ನಾನು ಮುಟ್ಟಬೇಡಿ. ನೀವು ಏನಂತ ನನ್ನ ಕಚ್ಚಿ ಸಡ್ಲು ಮಾಡಿ ಹಾಕ್ತೀನಿ. ನಾನು ಮನಸ್ಸು ಗಟ್ಟಿ ಮಾಡಿದ್ದೇನೆ. ಆ ಉದ್ದೇಶ ಅಲ್ಲ ನಮ್ಮದು. ಮತ್ತೆ ನಾವು ಗಂಧರ್ವ ಲೋಕದಿಂದ ಸುಮಧುರ ನಾವು ಮನಸ್ಸಿನ ಸಂತೋಷವನ್ನು ಗಳಿಸಬೇಕು
ಗಳಿಸುವುದಕ್ಕೆ ಬೇಕಾಗಿ ಹಾ? ಕಲೆಪೇಡೆ ನಾಡುವುದಕ್ಕೆ ಬೇಕಾಗಿ ಎಲ್ಲಿ ಸಂತೋಷಗೊಳಿಸಬೇಕಾಗಿ ನಮ್ಮ ಮನಸ್ಸನ್ನು ಹಾ. ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಹಾ. ಹಾಗೆ ಇಲ್ಲಿಗೆ ಬಂದವರು ನಾವು ಹಾ. ಆದ್ರೆ ಕಲೆಪೇಡೆ ನಾಡುತ್ತಿರುವಂತಹ ಸಂದರ್ಭದಲ್ಲಿ ಹಾ. ನಮ್ಮ ಪತಿದೇವರು ನೋಡಿ ಅವರು ಆಡಿದಂತಹ ಮಾತಲ್ಲ ಇದು. ನಾವು ಪತಿದೇವರಿಗೆ ತೋರಿಸಿದ್ದು ನಿಮ್ಮ ಇಲ್ಲಿ ಬನ್ನಿ. ಹಾ. ನೀವು ಯಾಕೆ ಮುಂದೆ ಹೋಗಿ ಈಗ ನಿನ್ನ ಗಂಡ ನಾನು ಜೀವನದಲ್ಲಿ ಹಿಂದೆ ಬಿದ್ದವನಲ್ಲ ಸ್ವಾಮಿ ಬದುಕಿನಲ್ಲಿ ಎಷ್ಟೇ ತಡೆ ಇದ್ರು ಮುಂದೆ ಬಂದವನೇ ನಾನು. ಹೌದಾ? ಮುಂದೆ ಬಂದವರೆಲ್ಲ ಈ ರೀತಿ ಬಂಡೆಕಲ್ಲು ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುದಾ? ಹೌದು ಹೌದು, ಮುಂದೆ ಬಂದ್ರೆ ಮಾತ್ರ ಬಂಡೆಗಳಲ್ಲಿ ತಪಸ್ಸು ಮಾಡ್ಲಿಕ್ಕೆ ಆಗ್ತದೆ. ಸ್ಥಿರತೆ ಅನ್ನೋದು ಬೇಕು ಮುಂದೆ ಅಂದ್ರೆ ಅದು. ಹಾ. ಸ್ವಾಮಿ ಹಾ. ಆ ಸಂದರ್ಭದಲ್ಲಿ ಹಾ. ನಾವು ಏನು ಪತಿದೇವರಿಗೆ ತೋರಿಸಿದ್ದೇವೆ ನಿಮ್ಮನ್ನು ಹಾ. ಕೋಪಗೊಂಡ ಆತ ಹಾ. ನಿಮ್ಮ ಗಡ್ಡಕ್ಕೆ ಕೈ ಹಾಕಿ ಎಳೆದಿದ್ದಾರೆ. ನೀವೇನು ಹೇಳಿದ್ದು? ನಾವು ಜಲಿಕಲ್ಲಿ ಆಗ್ತಾ ಇದ್ದೇವೆ, ನಮ್ಮನ್ನು ಒತ್ತೈತಂಗೆ ಕಮ್ಮಿ ನಿಮ್ಮ ಬಜ್ಜು ಆಯ್ತು. ಅಲ್ಲ, ನಿಮ್ಗೂ ಒಂದು ಚಟ ಅಲ್ಲ ಈ ಪ್ರಾಯದಲ್ಲಿ. ಏನು? ನಾವು ಸ್ನಾನ ಮಾಡುವಾಗ ನೀವು ನೋಡ್ತೀರಲ್ಲ, ನೀವು ನಾನು ಪ್ರಾಯದ ಕಾಲದಲ್ಲಿ ಆ ಕಡೆ ಗಮನ ಹರಿಸದ ಮತ್ತೆ ಈಗ ಹರಿಸ್ತೇನ. ಇಷ್ಟು ವರ್ಷ ತಿರುಗಾಟದಲ್ಲಿ ಎಲ್ಲಾದ್ರೂ ಅದರ ಬಗ್ಗೆ ಒಂದು ಅಪವಾದ ಉಂಟು ನಂದು. ಯಾಕಂದ್ರೆ ಬಹಳಷ್ಟು ಜಾಗ್ರತೆ ವಹಿಸಿದ್ದೇನೆ, ಮರ್ಯಾದೆಯಿಂದ ಬದುಕಿ ಸ್ಥಿರತೆಯನ್ನು ಕಾಪಾಡಿಕೊಂಡು ಗಟ್ಟಿ ಮನಸ್ಸು ಮಾಡಿಕೊಂಡು ಈಗಲೂ ಈ ಸ್ಥಿತಿಯಲ್ಲಿ ಇದ್ದೇನೆ. ಮತ್ತೆ ಈಗ ಕರ್ಮ ನಿಮ್ದು. ಸ್ವಾಮಿ ಈಗ ನಮ್ಮ ಪತಿದೇವರಿಗೆ ನೀವು ಶಾಪವನ್ನು ಇಟ್ಟಿದ್ದೀರಿ. ಹಾ. ಮೊಸಳೆಯಾಗಿ ಹೋಗು, ಹಾ. ನಮಗೆ ಪತಿಯೇ ದೇವರು, ಹಾ. ನಮ್ಮ ಬಾಳು ಮಸಾಲೆ ಆಗಿ ಹೋಗುತ್ತಲ್ಲ, ಮೊಸಳೆ ಆಗಿ ಅದು ಹೋಗು. ನೀವು ಕಲ್ಪಿಸಿಕೊಂಡ ದಾರಿ. ಬಿಡ್ತೀನಿ ಅಂತ ಹುಡುಗಿ ಈಗ. ಮೊಸಳೆ ಹಾ. ನಿಮಗೆ ಕಿವಿ ಸರಿ ಇಲ್ಲದ್ರೆ ನಾನೇನು ಮಾಡ್ಲಿ ಈಗ ನಾಳೆಗೆ ಸರಿಯಾಗಿ ಶಬ್ದ ಪ್ರಯೋಗ ಆಗಲಿ. ನನ್ನ ನಾಲಿಗೆ ಸರಿ ಇದೆ. ಹಾ. ಹಾಗೆಂತ ಹಾ. ಈ ಸಂದರ್ಭದಲ್ಲಿ ನಮಗೆ ಪತಿದೇವರು ಇಲ್ಲದ್ರೆ ನಮ್ಮ ಬಾಳುವೆ ಹಾಳಾಗಿ ಹೋಗ್ತದೆ. ಅದಕ್ಕೆ ನಾನೇನು ಮಾಡಬೇಕು? ನಮ್ಮ ಪತಿದೇವರಿಗೆ ಕೊಟ್ಟಂತ ಶಾಪವನ್ನು ಹಿಂದೆ ತೆಗೆದುಕೊಳ್ಳಬೇಕು. ಆಗಲ್ಲ ಯಾಕೆ ಆಗುತ್ತೆ? ಆಗುವುದೇ ಇಲ್ಲ. ಸುಮಕೋಮಲೆಯರೇ ವಿಭ್ರಮೆಗೊಳ್ಳಬೇಡಿ, ಅಕ್ರಮಗೈದನಿಗೆ ಕೊಟ್ಟೆ ನಮಿತ ಶಾಪವನ ಉದಿಯಾಗಲುಂಟೆ ಕರುಣಿಸುವೆ ನಾಗುಲಿ ಶಾಪ ಇದ ಜನಾಪನ ಚಕ್ರದಿ ದುಡಿಯುವುದೇ ವಿಭ್ರಮೆಗೊಳ್ಳಬೇಡಿ. ಸಹೋದರಿಯರೇ, ಒಂದು ಗಳಿಗೆ ಕೋಪಾವಿಷ್ಟನಾಗಿ ನಾನು ನೀವು ಮಾಡಿದ ಕೃತ್ಯವನ್ನೇ ಲಕ್ಷ್ಯವಾಗಿರಿಸಿಕೊಂಡು ನಿಮ್ಮ ಗಂಡನಿಗೆ ನಾನು ಶಾಪವನ್ನು ಕೊಟ್ಟಿದ್ದೇನೆ. ಮೊಸಳೆಯಂತೆ ವ್ಯವಹಾರ ಮಾಡಿದ ಆತನು ಮುಂದೊಂದು ಕಾಲದಲ್ಲಿ ಸಿಕ್ಕಿದ ಪ್ರಾಣಿಗಳನ್ನು ಹರಿದು ತಿನ್ನುವಂತ ಮೊಸಳೆಯಾಗಿ ಸದಾಕಾಲ ನೀರಲ್ಲೇ ವಾಸಿಸುವ ಆಗುವಂತಾಗಲಿ ಅಂತ ಶಾಪವನ್ನು ಕೊಟ್ಟಿದ್ದೇನೆ. ಕೊಟ್ಟ ಶಾಪವನ್ನು ಮತ್ತೆ ಹಿಂದೆ ಪಡೆಯಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹಾಗಾದ್ರೆ ಮುಂದೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ನಿಮಗೆ ಬೇಕಾದ ವ್ಯವಸ್ಥೆಯನ್ನು ನಾನು ಹೇಳ್ತೇನೆ. ಗಂಡ ಬರುವ ತನಕ ನೀವು ಭೂಲೋಕದಲ್ಲೇ ಇರಬೇಕು. ಹತ್ತಿರದಲ್ಲಿ ನಂದಿಕೋಣ ಅಂತ ಇದೆ, ಅಲ್ಲಿ ಜ್ಯೋತಿಯಮ್ಮ ಅಂತೇಳಿ ಮದುವೆ ತಂಡವನ್ನು ಕಟ್ಟಿಕೊಂಡಿದ್ದಾರೆ. ಇದೇ ಬಟ್ಟೆಯನ್ನು ಹಾಕಿಕೊಂಡು ತುಂಬ ಮಕ್ಕಳಿರ್ತಾರೆ. ಅವರ ಜೊತೆಯಲ್ಲಿ ನೀವು ಕೂತ್ಕೊಂಡು ನೆಕ್ಕು ನೈ ಅಂತ ಭಜನೆ ಮಾಡುತ್ತಾರೆ. ಗುರುಗಳಾದ ನೀವು ಬಂದು ನನಗೆ ಗುರುಗಳಾಗಿ ಭಜನೆ ಹೇಳಿಕೊಟ್ಟು ಉತ್ತಮ. ಇಲ್ಲ, ನಾನು ಬರುವುದಿಲ್ಲ. ಹೆಂಗಸರಾದಂತಹ ನೀವು ಅದೇ ವ್ಯವಸ್ಥೆಯನ್ನೇ ನಾನು ಮಾಡ್ತಾ ಇದ್ದೀನಿ. ಆದ್ದರಿಂದ ಸದಾಕಾಲ ಅಲ್ಲೇ ನೀವು ಸಾವಿರಾರು ಭಕ್ತಾದಿಗಳು ಬರ್ತಾರೆ. ಅವರಿಗೆ ನೀವು ಉಪದೇಶವನ್ನು ಮಾಡ್ತಾ ಇರಿ. ಹಾಗೆ ಉಪದೇಶ ಮಾಡ್ತಾ ಮಾಡ್ತಾ ಆ ಕ್ಷೇತ್ರದಲ್ಲಿ ದೇವರ ಸಾನ್ನಿಧ್ಯವನ್ನು ನೀವು ಕಲ್ಪಿಸಿ ಒಂದಲ್ಲ ಒಂದು ದಿವಸ ಶ್ರೀಹರಿಯೇ ಭಕ್ತಿಗೆ ಪ್ರತ್ಯಕ್ಷನಾಗ್ತಾನೆ. ಆ ಹೊತ್ತಿನಲ್ಲಿ ಅವನ 1000 ಅರಳುವಂತ ಚಕ್ರದಿಂದ ನಿಮ್ಮ ಗಂಡನ ತಲೆಯನ್ನು ಕತ್ತರಿಸಲ್ಪಟ್ಟಾಗ ಮತ್ತೆ ಈ ಭೂಲೋಕದಿಂದ ನೇರವಾಗಿ ನೀವು ಸ್ವರ್ಗಲೋಕಕ್ಕೆ ಹೋಗಿ ಸಂತೋಷದಿಂದ ಬದುಕಿ ಶುಭವಾಗಲಿ. ಭಜನೆ ತಂಡವನ್ನು ಹುಡುಕುತ್ತಾ ಈ ದಾರಿಯಾಗಿ ಮುಂದೆ ಹೋಗಿ ಅಲ್ಲಿ ಸಿಗ್ಬೋದು. ಮತ್ತೆ ಗದಲ ಗುದ್ದಲರ ಬದಿಯಲ್ಲಿ ಹತ್ತಿ ಪರಿವಾರಗಳ ಕೂಡಿ ತ್ರಿಕೂಟ ಪರ್ವತದ
ಗಜೇಂದ್ರ ಹೀಗೆಂದು ಉಳಿದವರೆಲ್ಲರೂ ನನ್ನನ್ನು ಸಂಬೋಧಿಸುತ್ತಾರೆ. ನನ್ನ ಈ ಘೋರ ರೂಪಕ್ಕೆ ಈ ವನದಲ್ಲಿರುವಂತಹ ಮೃಗಗಳೆಲ್ಲವೂ ಕೂಡ ಭಯಭೀತಗೊಂಡು ಎಲ್ಲೆಲ್ಲೋ ಓಡಲಾರಂಭಿಸಿವೆ. ಅಷ್ಟೇ ಅಲ್ಲ, ಅದೆಷ್ಟೋ ಸಮಯಗಳಿಂದ ನನ್ನ ಸಂಸಾರದ ಜೊತೆ ಕಾಲವನ್ನ ಕಳೆಯುತ್ತಾ ಇದ್ದೇನೆ. ಏನಿದು ಬಹಳ ಬೇಗೆ ಏನಿದು ಆಶ್ಚರ್ಯವಾಗುತ್ತಾ ಇದೆ. ಅದೆಷ್ಟೋ ಸಮಯಗಳಿಂದ ಈ ವನದಲ್ಲೇ ಸುತ್ತಾಡುತ್ತಾ ಕಾಲವನ್ನ ಕಳೆಯುತ್ತಾ ಇದ್ದವರು ಇಂದು ಏಕೋ ಏನೋ ಮೈಯೆಲ್ಲವೂ ಸುಡುತ್ತಾ ಇದೆ. ಅಷ್ಟೇ ಅಲ್ಲ, ನನ್ನ ಪರಿವಾರದವರು ಕೂಡ ಬಿಸಿಯನ್ನು ತಡೆದುಕೊಳ್ಳುವುದಕ್ಕಾಗುವುದಿಲ್ಲ. ಹೇಗೆ ಬದುಕುವುದು ಹೀಗೆಂದು ನೊಂದುಕೊಳ್ಳುತ್ತಾ ಇದ್ದಾರೆ. ಏನು ಮಾಡೋಣ ಏನು ಮಾಡೋಣ? ಓಹೋ ಹೋ 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 ಕಾಣುತ್ತಾ ಇದೆ ಹತ್ತಿರದಲ್ಲಿ ಒಂದು ಸರೋವರ. ಆ ಸರೋವರದಲ್ಲಿ ನನ್ನವರೊಂದಿಗೆ ಸೇರಿ ನೀರಾಟವನ್ನು
ಪದ್ಮಸರಾವರ ಈ ಪದ್ಮಸರಾವರನ ತಳಾಕದಲ್ಲಿ ಇರುವಂತಹ ಮಕರನಾಮಕನಾಗಿದ್ದೇನೆ. ಮಸಳೆ ಎನ್ನುವ ಹಾಗೆ ನನ್ನನ್ನು ಕರೀತಾರೆ. ನಾನೊಬ್ಬನೇ ಇರುವುದಲ್ಲ, ನನ್ನ ಸಂಸಾರ ಸಮೇತ ನಾ ಈ ಕಾಂತಾರದಲ್ಲಿ ವಾಸವಾಗಿದ್ದೇನೆ. ಹೆಂಡತಿ ಮಕ್ಕಳು ಇವರ ಜೊತೆಯಲ್ಲಿ ಹಾಯಾಗಿದ್ದೇನೆ. ಅದೆಷ್ಟೋ ಜಲಚರಗಳು ಈ ಕಮಲ ಕಾಸಾರದಲ್ಲಿವೆ. ಆದ್ರೆ ನನ್ನಷ್ಟು ಬಲಿಷ್ಠ ಯಾರಾದ್ರೂ ಇರುವುದಕ್ಕೆ ಸಾಧ್ಯ ಉಂಟೆ? ಆ ತಿಮಿಂಗಿಲ ತನ್ನ ದೇಹ ದೊಡ್ಡದಿದೆ ಎನ್ನುವ ಕಾರಣಕ್ಕೆ ಒಮ್ಮೊಮ್ಮೆ ನಮ್ಮಲ್ಲಿಗೆ ಬರುವುದಕ್ಕುಂಟು. ಅವನನ್ನು ಒಂದೇ ಪೆಟ್ಟಿಗೆ
ಮಗುಚಿ ತಿನ್ನುವವ ನಾನೊಬ್ಬನೇ ಅಲ್ಲ, ನನ್ನ ಹೆಂಡತಿಯರಿಗೂ ಕೊಡ್ತೇನೆ. ಹೆಂಡತಿಯರು ನಮ್ಮಲ್ಲಿ ಹಾಗೆ ಕ್ರಮ. ನಾವು ಪ್ರಾಣಿಗಳು ಎಷ್ಟು ಬೇಕಾದ್ರೂ ಮದುವೆ ಆಗಬಹುದು. ಹಾಯಾಗಿರುವಂತಹ ವೇಳೆಯಲ್ಲಿ ಏನಾಗುತ್ತಾ ಉಂಟು ಅಂತಲೇ ಗೊತ್ತಿಲ್ಲ. ನನಗೆ ಯಾವುದು ಕಾಣುವುದಿಲ್ಲ ಅಂತ. ಯಾಕೆ ಹೀಗೆ ಆಲೋಚಿಸಿದಾಗ ಅರ್ಥವಾಯಿತು. ಈ ಜಲದ ಆಳಕ್ಕೆ ಯಾರೋ ಇಳಿದಿದ್ದಾರೆ ಎನ್ನುವುದು. ಯಾರು ಎನ್ನುವ ಹಾಗೆ ನೋಡಬೇಕು. ಮುಂದುವರಿತಾರೆ. ದೀರ್ಘವಾದಂತಹ ದೇಹವನ್ನುಳ್ಳವ, ಗಜದಲ್ಲಿ ದೊಡ್ಡ ಗಜ. ಆದ್ದರಿಂದ ನೀನು ಗಜೇಂದ್ರ ಎನಿಸಿರಬಹುದು. ಭಳಿರ ಗಜೇಂದ್ರ. ನೀನೊಬ್ಬನೇ ಬಲಶಾಲಿ ಎನ್ನುವಂತಹ ಹಮ್ಮು ಬಿಮ್ಮಿನಿಂದ ಬಹುಶಃ ಕಮಲ ಕಾಸಾರಕ್ಕೆ ಹಿಡಿದಿದ್ದೀಯೋ ಏನೋ. ಇದರ ತಳಭಾಗದಲ್ಲಿ ಯಾರಿದ್ದಾರೆ ಎನ್ನುವುದು ಗೊತ್ತಿಲ್ಲದೆ ನೀನೊಬ್ಬನೇ ದೊಡ್ಡ ದೇಹದವ ಎನ್ನುವ ಕಾರಣದಿಂದ ಅಹಂಕಾರ ಭರಿತನಾಗಬೇಡ. ಬಂದವ ಸಾಮಾನ್ಯನಲ್ಲ, ನಾನು ಮಕರ. ನೀರಿಗಿಳಿದಿರುವಂತಹ ನನ್ನನ್ನು ತಡೆದು ನಿಲ್ಲಿಸಿದೆಯಲ್ಲ, ನೀರಿಗಿಳಿದಂತೆ ಯಾಕೆ ಎನ್ನುವ ಹಾಗೆ ನಿನ್ನ ಪ್ರಶ್ನೆ. ಈ ತ್ರಿಕುಟಾಚಲದ ವ್ಯಾಪ್ತಿಗೆ ಒಳಪಟ್ಟಂತಹ ಸರೋವರ ಇದು. ಈ ಸರೋವರದಲ್ಲಿ ಜಲಕ್ರೀಡೆಯನ್ನಾಡುವುದಕ್ಕೆ ನನ್ನವರೊಂದಿಗೆ ನಾನು ಬಂದಿದ್ದೇನೆ. ನನ್ನ ಪರಾಕ್ರಮ ನಮಗೆ ಗೊತ್ತಿದ್ದರೂ ಕೂಡ ಕೆಣಕುವುದಕ್ಕೆ ಮುಂದೆ ಬಂದರೆ ಕಾಲಿನಿಂದ ಹೊಸಕ್ಕೆ ಆಗುತ್ತಾನೆ. ದೀರ್ಘದೇಹಿಯೇ, ನಿನಗೆ ಬಲ ಹೆಚ್ಚು, ಆದ್ರೆ ಎಲ್ಲಿ ಎನ್ನುವುದು ಪ್ರಶ್ನೆ ಆಗ್ತದೆ.
ಬಲಹೀನತೆ. ಕೇವಲ ಕಾನನದಲ್ಲಿ ನೀನೊಬ್ಬ ಬಲವಂತ ಎನ್ನುವುದು ಅರ್ಥವಿಸಿಕೊಂಡಿದ್ದೇನೆ. ಆದ್ರೆ ಜಲಕ್ಕಿಳಿದದ್ದು ಹೌದು ಅಂತಾದ್ರೆ ಜಲಚರಗಳಾದಂತಹ ನಮ್ಮ ಬಲವೇ ಮೇಲಾಗುತ್ತದೆ. ಕೆಣಕಿ ಸಾಯ್ಬೇಡ, ನಡಿ. ಮಾತನಾಡಬೇಡ. ನನ್ನ ಸೊಂಡಿಲಿನಿಂದ ನಿನ್ನನ್ನು ಸುತ್ತಿ ನೆಲಕ್ಕೆ ಅಪ್ಪಳಿಸುವಾಗ ತಡೆಯುವವರು ಯಾರು? ನಾನು ನೀನು ಎನ್ನುವುದು ಮುಖ್ಯ. ಮರುಗಿ ಗಜಪತಿ ಕಳೆದ ಜನ್ಮದ ಪರಮ ಜ್ಞಾನದ ಮಹಿಮೆಯು ಶ್ರೀಗರಿಯ ನುತಿಸಿದ ಸರ್ವ ಕಾರಣಕರ್ತ ಶ್ರೀಧರನೇ ಸುಮರಪಿತನೇ ಸುರಸೇವನೆ ಭಕ್ತರ ಕರುಣಿ ಬಂದಿ ಮೃತ್ಯುವ್ಯು ಸಲಗದು ಮೊರೆಯಿಡಲು ಮರುಗಿ ಗಜಪತಿ ಕಳೆದ ಜನ್ಮದ ಪರಮ ಜ್ಞಾನದ ಮಹಿಮೆಯು ಶ್ರೀಹರಿಯ ಮತಿಸಿದ ಶ್ರೀಹರಿ ರಕ್ಷಿಸು ಅಯ್ಯೋ ಅಯ್ಯೋ, ಈ ಮೊಸಳೆ ತನ್ನ ತೀಕ್ಷ್ಣವಾದ ತಟ್ಟನೆಗಳಿಂದ ನನ್ನ ಕಾಲುಗಳನ್ನು ಕಚ್ಚಿ ಮೀನಿನ ಆಳಕ್ಕೆ ಎಳೆಯುತ್ತಾ ಇದೆಯಲ್ಲ. ಅಯ್ಯೋ ಅಯ್ಯೋ, ನನ್ನ ಪ್ರಾಣ ಹೋಗುತ್ತಾ ಇದೆ. ಅಯ್ಯೋ, ನನ್ನವರು ಎಲ್ಲಿದ್ದಾರೆ? ನನ್ನವರು, ನನ್ನ ಜೊತೆ ನೀರಿಗಿಳಿದವರು ಎಲ್ಲಿದ್ದಾರೆ? ನನ್ನನ್ನು ಆಶ್ರಯಿಸಿದವರು ಯಾರೂ ಇಲ್ಲ ನನಗೆ ಕಟ್ಟವನ್ನಾಗ. ಅಯ್ಯೋ, ಎಲ್ಲ ದೂರ ಹೋದ್ರಲ್ಲ. ಅಯ್ಯೋ, ನನ್ನನ್ನು ರಕ್ಷಿಸುವವರು ಯಾರು?
ಯಾಕೆ ಹೀಗಾಯ್ತು ಅಂತ ಎಣಿಸಿದ್ರೆ ಪೂರ್ವ ಜನ್ಮದ ಕಥೆಯು ಈಗ ನೆನಪಾಗುತ್ತಾ ಇದೆ. ಇದರ ದಂತಗಳಿಂದ ನನ್ನ ಶರೀರವು ಚುಚ್ಚಿದವಾಗ ಎಲ್ಲ ನೆನಪಾಗುತ್ತಿದೆ ಅಲ್ವಾ? ಅಯ್ಯೋ, ಇದು ನನ್ನ ಪ್ರಾರಬ್ಧ ಕರ್ಮ. ಇನ್ನೇನು ಮಾಡಲಿ? ಈ ಯಾರನ್ನು ಕೇಳಲಿ? ಹರಿಯೇ ಹರಿ, ನೀನು ಜಗದ್ರಕ್ಷಕ, ನೀನು ಜಗನ್ನಾಥ. ಓ ಸ್ವಾಮಿಯೇ, ಸಕಲ ಪ್ರಾಣಿಗಳ ಮೇಲೆ ಕರುಣೆ ಇರುವಂತವೋ ಹರಿಯೇ, ನನ್ನನ್ನು ನೀನೇ ರಕ್ಷಿಸಬೇಕು, ನೀನೇ ನನ್ನನ್ನು ಕಾಪಾಡಬೇಕು. ಅಯ್ಯೋ, ನೀರಿನೊಳಗೆ ಬಲವೇರುತ್ತ ಮಕರವು ವೀರನ ಕರೆಯುತ್ತಿದೆ. ಜಗನ್ನಾಥ ಸರ್ವೇಶ್ವರ ಎನ್ನುವ ಹಾಗೆ ಕೂಗುತ್ತಾ ಇದ್ದಿ. ಬರ್ಲಿ, ಅವನನ್ನು ಬಿಡಲಾರೆ, ಜೊತೆಯಾಗಿ ನಿನ್ನನ್ನು ಬಿಡಲಾರೆ. ಅರೆಗಳಿಗೆ ಮೇಲೆ ಹೋಗುವುದಕ್ಕೆ ಬಿಟ್ಟೆ ಅಂತಾದ್ರೆ, ನೆಲವನ್ನು ಸ್ಪರ್ಶಿಸಿದೆ ಅಂತಾದ್ರೆ ಬಲಶಾಲಿಯಾದಂತಹ ನಿನ್ನ ಕಾಲಡಿಗೆ ಬಿಟ್ಟು ನಾನು ಅಪ್ಪಚ್ಚಿ ಆಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಕೆಸರಿಗೆ ನಿನ್ನನ್ನು ಎಳ್ಕೊಂಡು ಹೋಗಬೇಕು. ಆಗ ನಿನಗೇನು ಮಾಡುವುದಕ್ಕಾಗುವುದಿಲ್ಲ. ಈ ಕ್ಷಣದಲ್ಲೇ ಎಳಿತೇನೆ. ಸಲಹೆ ಮಗಾದೇವ ಉಳಿಸದಿ ಕಾಯವ ಚಲದಿ ರವಿಚಂದ್ರ ನಭತಾರೆಗಳ ಕರ್ತ ಉಳಿದಳಿದ ಬ್ರಹ್ಮಾಂಡಗಳ ವ್ಯಾಪಕನೇ ನಿನ್ನ ಚರಣ ಧೂಳಿಯ ಕನವಿದು ಮಾಧವ ರಕ್ಷಿಸು ಕೇಶವ ಕಾಲನ್ನು ಹಿಡಿದು ಮತ್ತಷ್ಟು ತೊಲಯಿತವಾಗಿ ನೀರಿನಾಳಕ್ಕೆ ಎಳೆಯುತ್ತಾ ಇದೆ. ಇನ್ನು ನನ್ನ ಪ್ರಾಣ ಹೋಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಓ ಹರಿಯೇ, ಓ ಮಾಧವನೇ, ಸಕಲ ಚರಾಚರಗಳಲ್ಲಿ ವ್ಯಾಪಕನಾಗಿರುವವ ನೀನು. ನೀನು ಬ್ರಹ್ಮಾಂಡ ಕೊಡೆಯ, ಎಲ್ಲರನ್ನು ಕರುಣಿಸುವವ ನೀನು. ಅದು ನಿನ್ನ ಮಗು ಅಳುತ್ತಾ ಇದೆ, ಕಷ್ಟದಿಂದ ಕೇಳ್ತಾ ಇದೆ. ಓ ತಂದೆಯೇ, ಇಳಿದು ಬಾ ಸ್ವಾಮಿ, ಇದು ನನ್ನನ್ನು ರಕ್ಷಿಸು, ಇದು ನಿನ್ನ ಪ್ರಾಣ. ಹರಿಯೇ, ಬಾ ತಂದೆ, ನಾನೆಷ್ಟು ಹೋಗಿದರೂ ಕೂಡ ಭಗವಂತನಿಗೆ ಕೇಳಬಹುದು. ಏನು ಮಾಡಲಿ ಒಂದು ಪದ್ಮ, ಅದನ್ನು ತೊಂದಿಲಲ್ಲಿ ಶ್ರೀಹರಿಯ ಪಾದಕ್ಕೆ ಅರ್ಪಿಸ್ತೇನೆ. ಶಂಕಗದಿ ಚಕ್ರ ಪದ್ಮಾಂಕಿತ ಸ್ವರೂಪನನು ತಾಕಂಡ ಮುದಗೊಣದ ಕೇಂದ್ರ ಅಂತರ್ವಜಾನಂದ ಭಾವ ಸುರಿದು ಶಂಕಿಸಿದವರಿಗೇನ ಕೊಡಲಿ. ಸಶಂಕಚಕ್ರನೇ, ಸಕೀರಕುಂಡಲನೇ, ನನ್ನ ಮೊರೆಯನ್ನು ಆಲಿಸಿ ಓಡೋಡಿ ಬಂದೆಯ ತಂದೆ. ಇದು ಈ ಮೊಸಳೆಯಿಂದ ನನ್ನನ್ನು ರಕ್ಷಿಸು ದೇವ, ನನ್ನನ್ನು ರಕ್ಷಿಸು ಸ್ವಾಮಿ, ರಕ್ಷಿಸು. ಮಕರನೇ, ತಡೆದಲ ಪ್ರಾಣಿ ನೀನು
ಗಜೇಂದ್ರನ ಪಾದವನ್ನು ಹಿಡಿದು ರಸಾತಲಕ್ಕೆ ಎಳೆಯುತ್ತಾ ಇದ್ದೀನಿ. ಪರಸ್ಪರ ಮೈಥುನಕ್ಕೂ ಆಹಾರಕ್ಕೂ ಪ್ರಾಣಿಗಳು ಕಚ್ಚಾಡುವುದು ವಿಶೇಷವೇನುವಲ್ಲ. ಆದರೆ ಅವನ ದೈನ್ಯ ಭಾವವನ್ನು ನೋಡು. ಕಣ್ಣೀರಿಳಿಸ್ತಾ ಇದ್ದಾನೆ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ. ಪ್ರಾಣ ಅನ್ನುವುದು ಎಲ್ಲರಿಗೂ ಅಮೂಲ್ಯವಾದದ್ದಲ್ವೇ? ಆದ್ದರಿಂದ ಅವನ ಬಗ್ಗೆ ಕರುಣೆಯನ್ನು ತೋರಿ ಅವನ ಪಾದವನ್ನು ಬಿಟ್ಟು ಬಿಡಯ್ಯ. ನಾನು ಹಿಡಿದದ್ದು ಕರಿಯನ್ನು ಆಗ ಬಂದವ ಹರಿ. ನೀನ್ಯಾರೆಂಬುದನ್ನ ಅರಿಯೇ. ನೀನು ಅರಿಯೇ ಹೌದು ಅಂತಾದ್ರೆ ನೀನೇ ಹೇಳಿಯಲ್ಲ, ಪ್ರಾಣಿಗಳು ಮೈಥುನಕ್ಕೋ ಆಹಾರಕ್ಕೋ ಒಂದನ್ನು ಬೇಟೆಯಾಡಬಹುದು ಎನ್ನುವ ಹಾಗೆ ಆ ರೀತಿಯಾಗಿ ಬೇಟೆಯನ್ನಾಡಿದವ. ಅವನ ದೈನ್ಯ ಪರಿಸ್ಥಿತಿಯನ್ನು ನೋಡಿ ನಾನು ಬಿಟ್ಟದ್ದೇ ಹೌದು ಅಂತಾದ್ರೆ ಮೇಲೆ ಹೋದ ಅವ ನನ್ನನ್ನು ಅಪ್ಪಚ್ಚಿ ಮಾಡ್ತಾನೆ. ನಿನ್ನನ್ನು ಕೊಲ್ಲುವುದಕ್ಕೆ ಬಿಡುವುದಿಲ್ಲ, ಬಿಟ್ಟು ಬಿಡು. ಆಹಾ, ಬಿಡುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಹೆಂಡಿರು ಮಕ್ಕಳು ಉಪವಾಸದಿಂದ ಇರುವುದು ಎಷ್ಟು ದಿವಸ ಆಯ್ತು ಗೊತ್ತಾ? ಅದಕ್ಕೆ ಕಟ್ಟಿಕೊಂಡು ಹೋಗುವುದಲ್ಲ. ಆದ್ದರಿಂದ ಇವನನ್ನು ಕೊಂಡು ಹೋದ್ರೆ ನನಗೊಂದು 4 ಮಾಸ ಪರ್ಯಂತರ ದುಡಿಬೇಕಾದ ಅನಿವಾರ್ಯತೆ ಇಲ್ಲ. ಆದ್ದರಿಂದ ಇವನನ್ನು ಕೇಳುವುದಕ್ಕೆ ಬಂದ್ರೆ ಜೊತೆಯಾಗಿ ನೀನು ಏರಿಕೊಂಡು ಬಂದ ಹಕ್ಕಿ 3 ಎಳ್ಕೊಂಡು ಅವನಂತೆಯೇ ನೀನು ಒಂದು ಪ್ರಾಣಿ. ನಿನ್ನನ್ನು ಉಳಿಸಬೇಕೆಂಬುದಾಗಿ ಮನ ಮಾಡಿ ನಿನ್ನಲ್ಲಿ ವಿನೀತ ಭಾವದಿಂದ ನಾನು ಬೇಡಿಕೊಂಡೆ. ಏನು ದೈನ್ಯತೆಯನ್ನು ದೌರ್ಬಲ್ಯವೆಂಬುದಾಗಿ ಭಾವಿಸಿಕೊಂಡೆ. ಅವ ಕಣ್ಣೀರು ಹಾಕುವುದು ಹೆದರಿ ಇರಲಿ. ನಿನ್ನ ಅಹಂಕಾರ ಮಿತಿ ಮೀರಿ ಹೋಗಿ ನನಗೆ ಬಲ ಉಂಟು. ನಿನ್ನ ಬಲ ಏನನ್ನುವುದನ್ನು ಸುದರ್ಶನ ನೋಡಿಕೊಳ್ತಾನೆ. ಶ್ರೀರಾಮ ಜಯನ ನಾರಾಯಣ ನೀರಜ ಗಣನಯನ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಣ ನಾರಾಯಣ ಶ್ರೀರಾಮ ಜಯನ ನಾರಾಯಣ ನೀರಜ ಗಣನಯನ ಆಯ ಜಯ ಜಯ ರಮಣನೇ, ತಿಳಿಯದೋ ಆಗಿ ಹೋಯಿತು ಒಂದು ತಪ್ಪು. ಆದರೆ ಏನು ಮಾಡೋಣ? ನನ್ನ ಪ್ರಾಣಕ್ಕೆ ಕಂಟಕಪ್ರಾಯನಾಗಿದ್ದ ಮೊಸಳೆ ನನ್ನ ಭಕ್ತಿಗೆ ಮೆಚ್ಚಿ ಆ ಮೊಸಳೆಯನ್ನು ಒದಿಸಿದೆನು. ಸ್ವಾಮಿ, ನಿನ್ನನ್ನು ಕೇಳುತ್ತಿರುವುದಿಷ್ಟೇ. ಇದು ಸ್ವಾಮಿ, ಈ ಪತ್ರವನ್ನು ನಿನ್ನ ಪಾದಾರವಿಂದಕ್ಕೆ ಅರ್ಪಿಸ್ತಾ ಇದ್ದೇನೆ. ನನ್ನನ್ನು ಉದ್ಧರಿಸಬೇಕು. ಹೇಳಯ್ಯ. ಬಹುದನಿದೆಯ ಮಕರದಳಿ ಗಜೇಂದ್ರ ಗಣಿದಯ ಬಲುದನಿದೆಯ ಮಕರದಳಿ ಗಜೇಂದ್ರ ಹಿಡಿದು ಮನಗೆ ನೀ ಮೊದಲು ಮಗಿಯಿಂದ ಹಿಡಿದು ಮನಗೆ ನೀ ಮೊದಲು ಮಗಿಯಿಂದ ತಳೆದು ಜನ್ಮದ ಪತ್ತಿ ಕುಣಿದು ನಿನಗೆ ತಳುವದೆ ದರ್ಶನವಿದ್ದೇನೆ ಈ ಹೊತ್ತಿಗೆ ನೀನು
ಗಜೇಂದ್ರ, ಆದರೆ ಮೊದಲು ಗಜೇಂದ್ರನೇ ಪಾಂಡ್ಯ ದೇಶವನ್ನು ಆಳುವಂತ ಇಂದ್ರದ್ಯುಮ್ನ ನಾಮಕನಾದಂತಹ ಮಹಾರಾಜ ನನ್ನ ಭಕ್ತನೇ ಆಗಿದ್ದೀಯ. ಅಗಸ್ತ್ಯರ ಶಾಪ ನಿಮಿತ್ತವಾಗಿ ನಿನಗೆ ರೂಪವನ್ನು ಹೋಗಿದೆ. ಪರಿಮಾರ್ಜನೆಯನ್ನು ಅವರು ಸೂಚಿಸಿದ್ದಾರೆ. ಹಾಗಿದ್ರೆ ನಿನ್ನನ್ನು ಪೀಡಿಸಿದಂತಹ ಮಕರ ಯಾರು? ಅವನು ಸಾಮಾನ್ಯ ಅವನು ಶಾಪವನ್ನು ಹೊಂದಿಯೇ ಇಲ್ಲಿಗೆ ಬಂದವ. ಹೂಹು ನಾಮಕನಾದಂತಹ ಗಂಧರ್ವ, ಅವನು ಶಾಪ ನಿಮಿತ್ತವಾಗಿ ಮಕರವಾಗಿದ್ದಾನೆ. ಅರ್ಥಭೋಗರನಾಗ ಪರಿಮಾರ್ಜನೆಯನ್ನು ಹೇಳಿದ್ದೇನು ಗೊತ್ತೇನು? ಸಹಸ್ರ ಮುಖದಾಯುಧದಿಂದ ನಿನಗೆ ಮೋಕ್ಷ ಬರ್ತದೆ. ಸಹಸ್ರ ಮುಖದಾಯುಧ ಇದು, ಇದರಿಂದ ಅವನಿಗೆ ಮೋಕ್ಷ ಬಂದಿದೆ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಈ ಜನ್ಮದ್ದಲ್ಲ, ನಿನ್ನ ಕಳೆದ ಜನ್ಮದ ಪುಣ್ಯವೇ ಹೆಚ್ಚುಂಟು, ಅದಕ್ಕಾಗಿ ಮೆಚ್ಚಿದ್ದೇನೆ. ನಿನಗೇನು ಆಶೆ ಇದೆ ಕೇಳು. ಸ್ವಾಮಿ, ಈ ಪ್ರಪಂಚದಲ್ಲಿ ಯಾರು ಬದುಕುವುದಿದ್ರು ಅಥವಾ ಜೀವನವನ್ನು ನಡೆಸುವುದಿದ್ರು ಕೂಡ ಎಲ್ಲ ನಿನ್ನ ನಿರ್ಣಯದಂತೆಯೇ ನಡೆಯುವುದು. ನಾವೇನು ಕೇಳುವುದಕ್ಕಿದೆ ಹೇಳುವುದಕ್ಕಿದೆ ಸ್ವಾಮಿ. ನಿನ್ನ ನಿರ್ದೇಶನದಲ್ಲೇ ಮುಂದೆ ನಾನಿರ್ತೇನೆ, ನೀನೇ ಅನುಭವಿಸಿ. ಗಜೇಂದ್ರನಾದಂತ ನೀನು ಮೋಕ್ಷಗಾಮವನ್ನು ಬಯಸುತ್ತಾ ಇದೆಯ ಅನ್ನೋದು ನನಗೆ ಅರ್ಥವಾಗ್ತಾ ಇದೆ. ಆದರೆ ನಿನ್ನ ಗಜೇಂದ್ರನ ರೂಪಕ್ಕೆ ನಾನು ಮೋಕ್ಷವನ್ನು ಕೊಡಬಹುದು ಬಿಟ್ಟು ಇಂದ್ರದ್ಯುಮ್ನ ನಾಮಕನಾದಂತಹ ಮಹಾರಾಜನಿಗೆ ನಾನು ಮೋಕ್ಷವನ್ನು ಕೊಡುವುದಕ್ಕಾಗುವುದಿಲ್ಲ. ಶಾಪ ಸಿಗುವುದಕ್ಕೆ ಮೊದಲು ನೀನು ತಪಶ್ಚರ್ಯೆಯಲ್ಲಿ ನನ್ನನ್ನು ನೀನು ತೊಡಗಿಸಿಕೊಂಡದ್ದು ಯಾಕೆ? ಸಂತಾನವನ್ನು ಪಡೆಯಬೇಕೆಂಬ ಇಚ್ಛೆಯಿಂದ. ನಿನ್ನ ವಂಶ ಬೆಳಗಬೇಕಿದ್ರೆ ನೀನು ಸಂತಾನವನ್ನು ಪಡೆಯಲೇಬೇಕು. ಈ ರೂಪಕ್ಕೆ ನಾನು ಮೋಕ್ಷವನ್ನು ಕೊಡುತ್ತೇನೆ. ಇಂದ್ರದ್ಯುಮ್ನ ಮಹಾರಾಜನಾಗಿ 10,000 ವರ್ಷಗಳವರೆಗೆ ನೀನು ರಾಜ್ಯಭಾರವನ್ನು ಮಾಡಬೇಕು. ಮಾತ್ರವಲ್ಲದೆ ಸಹಸ್ರಾರು ಮಕ್ಕಳನ್ನು ನೀನು ಪಡೆಯಬೇಕು. ಈ ಕಮಲವನ್ನು ನನ್ನ ಕರದಲ್ಲಿ ನಾನು ಧರಿಸಿಕೊಂಡಿದ್ದೇನೆ. ನನ್ನನ್ನು ಭಕ್ತಿಯಿಂದ ಸ್ತುತಿಸಿದ ಕಾರಣ ನನಗೆ ಇನ್ನೊಂದು ಹೆಸರು ಸೇರಿ ಬರ್ತದೆ. ಗಜೇಂದ್ರ ವರದ ಅನ್ನುವಂಥ ಹೆಸರನ್ನು ನಾನು ಪಡೆದುಕೊಂಡಿದ್ದೇನೆ. ಆದ್ದರಿಂದ ಈ ಗಜೇಂದ್ರನ ರೂಪಕ್ಕೆ ಮೋಕ್ಷವನ್ನು ಕೊಡುತ್ತೇನೆ.